ಮತ್ತೆ ನಮಗೆ ಸ್ತೋತ್ರವಾಗಲಿ. ಎಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ ಭಾವಿಸ್ತೇನೆ. ನಿಮ್ಮನ್ನು ನೋಡುವಾಗಲೇ ಗೊತ್ತಾಗ್ತದೆ ಎಲ್ಲರೂ. ಈ ದಿವಸದಲ್ಲಿ ನಾನು ಮುಖ್ಯವಾಗಿ ನಮ್ಮ ಬಸವನಗುಡಿ ಸಭೆಯವರಿಗೆ ವಂದನೆ ಸಲ್ಲಿಸ್ತೇನೆ. ನನಗೆ ಭಾಳ ಸಂತೋಷವಾದ ದಿವಸ ಇವತ್ತು. ಕಾರಣ ಏನಂದರೆ, ಹೊಸ ವಾಯ್ಸ್ಗಳನ್ನು ನಾನು ಆರಾಧನೆಯಲ್ಲಿ ಕೇಳಿಸ್ಕೊಂಡು, ನಾನು ಭಾಳ ವರ್ಷಗಳಿಂದ ಬಯಸ್ತಾ ಇದ್ದಿದ್ದು ಇದನ್ನೇ. ನನ್ನ ಕರ್ತನು ಎಷ್ಟು ಬಯಸಿರ್ತಾನೆ ಹೇಳಿ. ನನ್ನ ಕರ್ತನು ನಿಮ್ಮ ಆರಾಧನೆ ಎರಡು ಮಾತು ನನಗೋಸ್ಕರವಾಗಿ ನನ್ನ ಮಗನೇ ಎದ್ದು ನನಗೆ ಹೇಳಲಿಲ್ವಲ್ಲ ಅಂತ ನನ್ನ ಕರ್ತನು ಕಾಯ್ತಾ ಇದ್ನು. ಅನೇಕ ಹೊಸ ವಾಯ್ಸ್ಗಳನ್ನು ಕೇಳಿಸ್ಕೊಂಡೆ. ನಾನು ನಮ್ಮ ಹಿರಿಕರಲ್ಲಿ ನನ್ನ ರಿಕ್ವೆಸ್ಟ್ ಇಷ್ಟೇ, ದಯಮಾಡಿ ನೀವು ಸ್ವಲ್ಪ ಸೈಲೆಂಟ್ ಆಗ್ರಿ, ಅವ್ರಿಗೆ ಜಾಗ ಬಿಡಿ. ಆರಾಧನೆ ಸಮಯದಲ್ಲಿ ನಮ್ಮ ಆರಾಧನೆ ಕ್ಲುಪ್ತವಾಗಿರಬೇಕು ಮತ್ತು ಎಲ್ಲರೂ ಪುರುಷರು ಎಲ್ಲರೂ ಮಾಡಬೇಕು. ನೋ ಎಕ್ಸಂಪ್ಷನ್. ಇನ್ನು 2-3 ವಾಯ್ಸ್ ಕೇಳಿಲ್ಲ ನನಗೆ. ಇನ್ನು ಮುಂದಿನ ಸಲ ಕೇಳಲಿಲ್ಲ ಅಂದರೆ ನಾನು ಹೆಸರೇ ಹೇಳ್ತೇನೆ. ಅದರಿಂದ ದಯಮಾಡಿ ಇದನ್ನು ಪಾಲಿಸ್ರಿ. ನಮ್ಮ ಆರಾಧನೆ ಕ್ಲುಪ್ತ, 2 ನಿಮಿಷ. ಪ್ರತಿಯೊಬ್ಬರು ಭಾಗಿಯಾಗಬೇಕು, ಪ್ರತಿಯೊಬ್ಬ ಪುರುಷರು. ಮತ್ತು ನನ್ನ ಸ್ತ್ರೀಯರಿಗೆ ದೇವರೇನು ಅವಕಾಶ ಕೊಟ್ಟಿದ್ರೆ 10 ಗಂಟೆ ರಾತ್ರಿ ಆದರೂ ಪೂರ್ತಿ ಆಗ್ತಿರ್ಲಿಲ್ಲ. ಅವ್ರು ಬಿಡೋದಿಲ್ಲ, ಅವ್ರಿಗೆ ಆಸಕ್ತಿ ಇದೆ, ನಮಗೆ ಇಲ್ಲ. ಅದರಿಂದ ದಯಮಾಡಿ ಇದನ್ನು ಮುಂದುವರಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಕಳೆದ ಸಲ ಪವಿತ್ರಾತ್ಮನ ಮುದ್ರೆ ಬಗ್ಗೆ ಅಭ್ಯಾಸ ಮಾಡ್ತಾ ಬಂದಿದ್ದೀವಿ. ಪವಿತ್ರಾತ್ಮನು ನಮಗೆ ಯಾವಾಗ ಮುದ್ರೆಯಾಗಿ ಕೊಡಲ್ಪಡ್ತಾನೆ ಓದ್ರಿ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14ನೇ ವಚನ. ಎಫೆಸ 1:13-14. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ಹೌದು, ರಕ್ಷಣೆಯ ವಿಚಾರವಾದ ಶುಭ ವರ್ತಮಾನವನ್ನು ನೀವು ಕೇಳಿ ಕ್ರಿಸ್ತನನ್ನು ನಂಬಿದ ಕೂಡಲೇ ಪವಿತ್ರಾತ್ಮನು, ವಾಗ್ದಾನ ಮಾಡಲು ಪವಿತ್ರಾತ್ಮನು ಮುದ್ರೆಯಾಗಿ ನಿಮಗೆ ಕೊಡಲ್ಪಟ್ಟಿದ್ದಾನೆ. ಸ್ನಾನ, ದಾನ, ವರ ಎಲ್ಲ ಅಷ್ಟೇ. ಎಲ್ಲವೂ ನಾವು ರಕ್ಷಣೆ ಹೊಂದುವಾಗಲೇ ಎಲ್ಲ ಆಯಿತು. ಒಂದು ಸಲ ನಮ್ಮಲ್ಲಿ ಬರುವ ಪವಿತ್ರಾತ್ಮನು ಎಲ್ಲಿವರೆಗೂ ನಮ್ಮ ಜೊತೆಯಲ್ಲಿ ಇರ್ತಾನೆ? ಎಲ್ಲಿವರೆಗೂ ನಮ್ಮ ಜೊತೆಯಲ್ಲಿ ಇರ್ತಾನೆ? ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ. ದೇವರು ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ, ಆತನಲ್ಲೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದಾರಲ್ಲ. ಗೊತ್ತಾಗ್ಲಿಲ್ಲ ಇದು. ದುಃಖಿಸಬೇಡ್ರಿ, ದುಃಖ ಪಡಿಸಬೇಡ್ರಿ, ದೇವರು ಪವಿತ್ರಾತ್ಮನನ್ನು ದುಃಖ ಪಡಿಸಬೇಡ್ರಿ, ಆತನಲ್ಲೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಿ. ನಿಮ್ಮ ವಿಮೋಚನೆ ದಿನದವರೆಗೂ ನಿಮ್ಮನ್ನು ಬಿಡ್ಲಿಕ್ಕೆ ಆಗುವುದಿಲ್ಲ, ಬಿಡೋಲ್ಲ. ಏನ್ ಭಾಗ್ಯವಂತರು ನಾನು ನೀವು ಹೇಳ್ರಿ. ತ್ರೈಕತ್ವದಲ್ಲಿ ಒಬ್ಬನಾದ ಪರಿಶುದ್ಧಾತ್ಮನನ್ನ ದೇವರು ನಿನ್ನಲ್ಲಿ ಇಟ್ಟು ಬಿಡುಗಡೆಯ ದಿವಸದವರೆಗೆ ಒಂದು ದಿವಸ ಅವನು ಬರೀತಾನೆ, ಇವುದನ್ನು ಬರೀತಾನೆ. ಎಡವೆ ಬೀಳದಂತೆ ನಿನ್ನನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಕ್ಷಮದಲ್ಲಿ ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸಿಕೊಳ್ಳುವ ಶಕ್ತನಾದ ನನ್ನ ದೇವರು. ಅಂದರೆ ಒಂದು ದಿವಸ ನೀವು ಪರಲೋಕದ ದೇವರ ಸನ್ನಿಧಾನದಲ್ಲಿ, ದೇವರ ಸಿಂಹಾಸನದ ಬಳಿಯಲ್ಲಿ, ಯಾವ ಸ್ಥಳಕ್ಕೆ ಪರಿಶುದ್ಧ ದೇವದೂತರು ಪ್ರವೇಶ ಮಾಡಲಿಕ್ಕೆ ಯೋಗ್ಯತೆ ಇಲ್ಲವೋ ಅಂಥ ಸ್ಥಳದಲ್ಲಿ ನೀನು ನಾನು, ಪಾಪಗ್ರಸ್ತನಾದಂಥ ವ್ಯಕ್ತಿಯಾದಂಥ ನಾನು ನೀನು, ಆ ಸ್ಥಳದಲ್ಲಿ ನಿರ್ದೋಷಿಗಳಾಗಿ ಹರ್ಷದೊಡನೆ ನಿಲ್ಲಿಸಿಕೊಳ್ಳುವವರೆಗೆ ಪರಿಶುದ್ಧಾತ್ಮನು ನಿನ್ನಲ್ಲಿದ್ದು ನನ್ನಲ್ಲಿದ್ದು ಕಾಯ್ತಾನೆ. ಸರಿ, ಪರಿಶುದ್ಧಾತ್ಮನು ನಿನ್ನಲ್ಲಿ ನನ್ನಲ್ಲಿ ಬಂದ ನಂತರ ಪಾಪ ಮಾಡಿದ್ರೆ ಬಿಟ್ಟು ಹೊರಟೋಗ್ತಾನೆ. ಬಿಟ್ಟು ಹೋಗ್ಲಿಕ್ಕೆ ಆಗ್ತದ? ಇಲ್ಲ. ಅದನ್ನೇ ಪೌಲನ್ ಬರಿತಾ ಇದ್ದಾನೆ. ಓದ್ರಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನ. 2 ಕೊರಿಂಥ 1:22. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಅನುಗ್ರಹಿಸಿದ್ದಾನೆ. ಆತನು ನಮ್ಮಲ್ಲಿ ಮುದ್ರೆಯನ್ನು ಹಾಕಿ ಪವಿತ್ರಾತ್ಮನು ನಮ್ಮ ಸಂಚಕಾರವಾಗಿ ನಮ್ಮಲ್ಲೇ ಇಟ್ಬಿಟ್ಟಿದ್ದಾನೆ. ಎಲ್ಲಿವರೆಗೂ ಇರ್ತಾನೆ? ನಾವು ಒಂದು ದಿವಸ ಬಿಡುಗಡೆ ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬಂದು
ನಮಗೆ ಪುನರುತ್ಥಾನ ಮಾಡಿ ನಮ್ಮ ಶರೀರಗಳನ್ನು ಕೊಂಡೊಯ್ಯುವವರೆಗೆ ನಮ್ಮಲ್ಲಿ ಇರ್ತಾನೆ ಅಂತ ವಾಕ್ಯದಲ್ಲಿ ಗಮನಿಸ್ತೀವಿ. ಈಗ ಪೌಲನ ವಾಕ್ಯದ ಪ್ರಕಾರ, ಹೊಸ ಒಡಂಬಡಿಕೆಯ ವಾಕ್ಯದ ಪ್ರಕಾರ, ಒಂದು ಸಲ ಪವಿತ್ರಾತ್ಮನು ನಮ್ಮಲ್ಲಿ ಬಂದ ಮೇಲೆ ಅಥವಾ ನಾವು ರಕ್ಷಣೆ ಹೊಂದಿದಾಗ ಪವಿತ್ರಾತ್ಮ ನಮಗೆ ಕೊಡಲ್ಪಡ್ತಾನೆ. ಅದು ನೀವು ತಿಳ್ಕೊಳ್ತಿರೋ ಬಿಡ್ತಿರೋ, ಪವಿತ್ರಾತ್ಮನು ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಬರ್ತಾನೆ. ಇದು ಸತ್ಯವೇದದ ಬೋಧನೆ. ಹಾಗಾದ್ರೆ ನೀವು ಪಾಪ ಮಾಡಿದರೆ ಅವನು ಬರೀತಾನೆ, ದುಃಖಗೊಳ್ತಾನೆ. ಎಫೆಸ 4:30 ಪ್ರಕಾರ ದುಃಖಗೊಳ್ತಾನೆ. 1 ಥೆಸಲೋನಿಕ 5:19 ಪ್ರಕಾರ ನಂದಿ ಹೋಗ್ತಾನೆ. ಪವಿತ್ರಾತ್ಮನನ್ನು ನಂದಿಸಬೇಡಿ, ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿ. ಪವಿತ್ರಾತ್ಮನಿಗೆ ದುಃಖಪಡಿಸೋದು, ನಂದಿಸೋದು ಯಾರು? ನಮ್ಮಲ್ಲಿ ಪಾಪಗಳು. ಆದರೆ ಒಂದು ಕಾಂಟ್ರವರ್ಷಿಯಲ್ ವಚನ ಇದೆ. ಇವತ್ತು ನಮ್ಮ ದೃಷ್ಟಿಯನ್ನ ಆ ಕಡೆಗೆ ನಾನು ಕೇಂದ್ರೀಕರಿಸಲಿಕ್ಕೆ ಬಯಸ್ತೀನಿ. 51ನೇ ಕೀರ್ತನೆ 11ನೇ ವಚನ. 51ನೇ ಕೀರ್ತನೆ 11ನೇ ವಚನ. ಬೆಟ್ಟಗಳ ಪಕ್ಷಿಗಳೆಲ್ಲ ಇಲ್ಲ ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಇನ್ನ ಕೇಳಿಸ್ಕೊಂಡಿಲ್ಲ ಬ್ರದರ್, ಇನ್ನೊಂದ್ಸಲ ಓದ್ರಿ. ಎಲ್ಲರೂ ಕೇಳಿಸ್ಕೊಂಡಿಲ್ಲ. ನಿನ್ನ ಸನ್ನಿಧಿಯಿಂದ ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ. ಅಯ್ಯ, ಹಾಗಾದ್ರೆ ಪರಿಶುದ್ಧಾತ್ಮನು ತೆಗೆಯಲ್ಪಡ್ತಾನೆ. ಇದನ್ನ ಬೇಡ್ತಾ ಇರೋನು ಯಾರು? ದಾವೀದ. ದಾವೀದ ಏನ್ ಮಾಡಿದಾನೆ? 2 ಭಯಂಕರವಾದ ಪಾಪವನ್ನ ಮಾಡಿಬಿಟ್ಟಿದ್ದಾನೆ. ಏನ್ ಮಾಡಿದಾನೆ ಅವನು? ಒಂದು ಜಾರತ್ವ, ದಟ್ಸ್ ಎ ಆಕ್ಸಿಡೆಂಟಲ್ ಸಿನ್. 2, ಆ ಜಾರತ್ವವನ್ನು ಮುಚ್ಚಿ ಹಾಕ್ಲಿಕ್ಕೆ ಅವನ ಗಂಡನನ್ನೇ ಕೊಂದಿದ್ದಾನೆ, ಆಕೆಯ ಗಂಡನನ್ನೇ, ಉರಿಯನನ್ನ. ಇಸ್ ಅ ಮರ್ಡರರ್, ಪ್ರೀಮೆಡಿಟೇಟೆಡ್ ಮರ್ಡರರ್. ಈಗ ಅವನು ಏನಾಯ್ತು? ಆ ಭಯದಿಂದ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಸ್ವಾಮಿ, ನಿನ್ನ ಪರಿಶುದ್ಧಾತ್ಮನನ್ನ ನನ್ನಿಂದ ತೆಗೆದು ಬಿಡ್ಬೇಡ ನೀನು. ಯಾಕಂದ್ರೆ ಐ ಹ್ಯಾವ್ ಕಮಿಟೆಡ್ ಎ ವೆರಿ ಗ್ರೇವ್ ಸಿನ್. ಭಯಂಕರವಾದ ಪಾಪ ಮಾಡಿಬಿಟ್ಟಿದ್ದೇನೆ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗಿಬೇಡ ಅಂತ ಪ್ರಾರ್ಥನೆ ಮಾಡ್ತಾನೆ. ಹಾಗ ನನ್ನ ಪ್ರಶ್ನೆ ಏನು? ನಾನು ಪಾಪ ಮಾಡುವಾಗ ಪರಿಶುದ್ಧಾತ್ಮನ ತೆಗೆಯಲ್ಪಡ್ತಾನ? ಅವ್ರ ಮನುಷ್ಯರಲ್ವಾ? ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯವರು ಎಲ್ಲದರಲ್ಲೂ ಗ್ರೇಟ್. ನಾವು ಏನ್ ಬೇಕಾದ್ರೂ ಮಾಡ್ಕೊಂಡಿರ್ಬೋದು ನಾವು. ಇದಕ್ಕೆ ನಾವು ಉತ್ತರವನ್ನ ಕಾಣಬೇಕಾಗ್ತದೆ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಈ ಕನ್ಫ್ಯೂಷನ್ಗೆ ಒಳಪಡ್ತೀವಿ. ನೋಡ್ರಿ, ಈ ಹೊಸ ಒಡಂಬಡಿಕೆಯಲ್ಲಿ ದೇವರಾತ್ಮನ ದಾನ, ಪವಿತ್ರಾತ್ಮನ ದಾನ ವಾಗ್ದಾನ ಮಾಡಲ್ಪಟ್ಟಿರಲಿಲ್ಲ. ಪವಿತ್ರಾತ್ಮನು ಯಾರಿಗೆ ಮಾತ್ರ ಕೊಡಲ್ಪಡ್ತಿದ್ದ? ಕೆಲವು ವ್ಯಕ್ತಿಗಳಿಗೆ, ಕೆಲವು ವಿಶೇಷ ಕಾರ್ಯಕ್ಕಾಗಿ ಅವರಿಗೆ ಪವಿತ್ರಾತ್ಮನ ದಾನ ಆಗ್ತಿತ್ತು. ಆ ಕಾರ್ಯ ಮುಗಿದ ಮೇಲೆ ಪವಿತ್ರಾತ್ಮ ಬಿಟ್ಟು ಹೊರಟೋಗ್ತಿದ್ದ. ಅಥವಾ ಯಾವ ವ್ಯಕ್ತಿಗೆ ಪವಿತ್ರಾತ್ಮನನ್ನ ವಿಶೇಷ ಕಾರ್ಯಕ್ಕಾಗಿ ಕೊಡ್ತಾನೆ, ಆ ವ್ಯಕ್ತಿ ಆತನಲ್ಲಿ ಮಹಾಪಾಪಗಳು, ಭಯಂಕರ ಪಾಪಗಳು ಕಾಣುವಾಗ ಪವಿತ್ರಾತ್ಮನನ್ನು ಬಿಟ್ಟು ಹೊರಟೋಗ್ತಿದ್ದ. ಓದ್ರಿ, ಒಂದು ಉದಾಹರಣೆ ಓದ್ಬಿಡ್ರಿ. 1 ಸಮುವೇಲನ ಬರೆದ ಪುಸ್ತಕ 16ನೇ ಅಧ್ಯಾಯ, 1 ಸಮುವೇಲ 16, 14 ಮತ್ತೆ 15ನೇ ವಚನ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದರಿಂದ ಅವನ ಸೇವಕರು ಅವನಿಗೆ, ಇಗೋ, ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ. ಸಾಕು ಬಿಡಿ. ಸೌಲ ಯಾರು? ರಾಜನ, ಯಾವುದೋ ಮೈಸೂರು ಅಭಿಷೇಕಿಸಲ್ಪಟ್ಟ ಅರಸ, ಇಸ್ರಾಯೇಲ್ರ ಪ್ರಥಮ ಅರಸ ಸೌಲ. ಯಾವಾಗ ದೇವರು ಅವನನ್ನ ಇಸ್ರಾಯೇಲ್ ರಾಜ್ಯದ ಮೇಲೆ ಅರಸನಾಗಿ ಮಾಡಿದ, ದೇವರ ಆತ್ಮನ ಅವನಲ್ಲಿ ನೆಲೆಗೊಂಡು. ಯಾತಕ್ಕೆ? ರಾಜ್ಯಭಾರ ಮಾಡಲಿಕ್ಕೆ. ಆ ವಿಶೇಷವಾದಂಥ ಆಶೀರ್ವಾದ ಅರಸನಿಗಿತ್ತು. ಅರಸನಿಗೆ ಪವಿತ್ರಾತ್ಮನ ದಾನ ಆಯಿತು. ಈಗ ಏನಾಯ್ತಂತೆ? ಪವಿತ್ರಾತ್ಮನ ಅವನು ಬಿಟ್ಟು ಹೊರಟೋಗಿದ್ದಾನೆ. ಯಾರನ್ನ? ಸೌಲನನ್ನ. ಯಾಕೆ ಬಿಟ್ಟು ಹೋಗಿದ್ದಾನೆ?
2 ಕಾರಣಗಳು. ಅವನು ದೇವರಿಗೆ ಅವಿಧೇಯನಾಗಿ ಪಾಪಕ್ಕೆ ಒಳಗಾಗಿದ್ದ. ಏನದು? 1 ಸಮುವೇಲ 13ನೇ ಅಧ್ಯಾಯ, 1 ಸಮುವೇಲ 13ನೇ ಅಧ್ಯಾಯ 8 ಮತ್ತು 9 10ನೇ ವಚನ. ಸೌಲನು ಸಮುವೇಲನ ಆಜ್ಞೆಯಂತೆ ಗಿಲ್ಗಾಲಿನಲ್ಲೇ 7 ದಿವಸ ಇದ್ದರು. ಹ, ಸಮುವೇಲನು ಬರಲಿಲ್ಲ. ಹ, ಅಷ್ಟರಲ್ಲಿ ಜನರು ಚದರಿ ಹೋದರು. ಹ್ಮ್, ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದ್ದನ್ನು ತರಿಸಿ ಹ್ಮ್, ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ಹ್ಮ್, ಅದು ತೀರುವಷ್ಟರಲ್ಲೇ ಸಮುವೇಲನು ಬಂದನು. ಸೌಲನು ಅವನನ್ನು ವಂದಿಸುವುದಕ್ಕೋಸ್ಕರ ಎದುರಿಗೆ ಹೋಗಲು ಸಮುವೇಲನು ಅವನನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು, ಅವನು ಜನರು ಚದರಿ ಹೋಗುವುದನ್ನು, ನೀನು ನಿಯಮಿತ ಕಾಲದಲ್ಲಿ ಬಾರದಿರುವುದನ್ನು, ಫಿಲಿಷ್ಟಿಯರು ಮಿಕ್ಮಾಷಿನಲ್ಲಿ ನಮಗೆ ವಿರೋಧವಾಗಿ ಕೂಡಿಕೊಂಡಿರುವುದನ್ನು ನೋಡಿ, ನಾನು ಯೆಹೋವನಿಗೆ ಶಾಂತ್ಯಾರ್ಪಣೆಯನ್ನು ಸಲ್ಲಿಸುವುದಕ್ಕಿಂತ ಹ್ಮ್. ಮೊದಲೇ ಫಿಲಿಷ್ಟಿಯರು ಗಿಲ್ಗಾಲಿಗೆ ಬಂದು ನನ್ನ ಮೇಲೆ ಬಿದ್ದಾರೆಂದು ಭಯಪಟ್ಟು ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗಂಡೆನು ಅಂದನು. ಹ್ಮ್. ಆಗ ಹ, ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ. ಹ. ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಳ್ಳಲಿಲ್ಲ. ಕೈಕೊಳ್ಳಲಿಲ್ಲ. ಏನಾಯ್ತು? ಫಿಲಿಷ್ಟಿಯರು ಯುದ್ಧಕ್ಕೆ ಬಂದರು. ಫಿಲಿಷ್ಟಿಯರು ಯುದ್ಧಕ್ಕೆ ಬಂದಾಗ ಇಸ್ರಾಯೇಲರಲ್ಲಿ ಅರಸನಿಗಿಂತಲೂ ಹೆಚ್ಚಿನ ಸ್ಥಾನದಲ್ಲಿದ್ದವನೇ ಪ್ರವಾದಿ. ಯಾಕಂದ್ರೆ ಪ್ರವಾದಿ ಅಂತ ಹೇಳುವಾಗ ದೇವರಿಗೂ ಅರಸನಿಗೂ ಮಧ್ಯದಲ್ಲಿ ಇದ್ದವನೇ ಪ್ರವಾದಿ. ಅರಸನು ತಾನು ಏನು ಮಾಡಬೇಕಾದ್ರೂ ಪ್ರವಾದಿ ಮೂಲಕ ಕೇಳಬೇಕಿತ್ತು. ಪ್ರವಾದಿ ಮೂಲಕ ದೇವರು ತನ್ನ ಚಿತ್ತ ಏನು ಅಂತ ಅರಸನಿಗೆ ಹೇಳ್ತಾ ಇದ್ದ. ಈಗ ಫಿಲಿಷ್ಟಿಯರು ಯುದ್ಧಕ್ಕೆ ಬಂದಿದ್ದಾರೆ. ಸೌಲನು ಏನು ಮಾಡ್ತಾನೆ? ವಾಡಿಕೆ ಪ್ರಕಾರ ಸಮುವೇಲನಿಗೆ ತಿಳಿಸ್ತಾನೆ, ಸ್ವಾಮಿ, ಫಿಲಿಷ್ಟಿಯರು ಯುದ್ಧಕ್ಕೆ ಬಂದಿದ್ದಾರೆ, ನಾನು ಯುದ್ಧಕ್ಕೆ ಹೋಗ್ಬೇಕು. ಯುದ್ಧಕ್ಕೆ ಹೋಗ್ಬೋದಾ? ಹೋಗ್ಬೋದು. ಆದರೆ ಯುದ್ಧಕ್ಕೆ ಹೋಗ್ಲಿಕ್ಕಿಂತ ಮುಂಚಿತವಾಗಿ ನೀನು ಬಂದು ಯಜ್ಞವನ್ನು ಮಾಡಿ ದೇವರ ನಿರ್ಣಯವನ್ನು ನನಗೆ ತಿಳಿಸ್ಬೇಕು. ತಿಳಿಸಿದ ಮೇಲೆ ನಾನು ಯುದ್ಧ ಮಾಡ್ಲಿಕ್ಕೆ ಆಗ್ತದೆ ಎಂಬುದನ್ನು ಸಮುವೇಲನಿಗೆ ತಿಳಿಸ್ತಾನೆ. ಸಮುವೇಲ ಏನು ಹೇಳ್ತಾನೆ? ನೋಡು, 7 ದಿವಸ ನೀನು ನನಗೋಸ್ಕರ ಕಾಯಬೇಕು. 7ನೇ ದಿವಸದಲ್ಲಿ ನಾನು ಬರ್ತೇನೆ. ಬಂದು ನಾನು ಯಜ್ಞವನ್ನು ಮಾಡಿದ್ಮೇಲೆ ನಿನಗೆ ಹೇಳ್ತೇನೆ ಏನು ಮಾಡಬೇಕು ಅಂತೇಳಿ ಹೇಳಿದ. ಇವನೇನು ಮಾಡ್ದ? 7 ದಿವಸ ಕಾದ. ಸಮುವೇಲನ್ ಬರಲಿಲ್ಲ. ಈ ಕಡೆ ಫಿಲಿಷ್ಟಿಯರು ಮೇಲ್ ಬೀಳ್ತಾ ಇದ್ದಾರೆ, ಇಸ್ರಾಯೇಲ್ರ ಸೈನಿಕರು ಚದರಿ ಹೋಗ್ತಾ ಇದ್ದಾರೆ. ಇನ್ನು ನಾನು ತಡ ಮಾಡಿದ್ರೆ ನಮಗೆ ಸೋಲು ಆಗ್ತದೆ ಅಂತ ಹೇಳಿ ಸೌಲನು ಏನು ಮಾಡ್ತಾನೆ? ತಾನೇ ಯಜ್ಞವನ್ನು ತರಿಸಿ ತಾನೇ ಯಜ್ಞ ಮಾಡಿಬಿಡ್ತಾನೆ. ಯಜ್ಞ ಇನ್ನೇನು ಮುಗಿಬೇಕು, ಸಮುವೇಲನ್ ಬರ್ತಾನೆ, ಪ್ರವಾದಿ. ಏನು ಮಾಡಿದೆ ನೀನು? ಸ್ವಾಮಿ, ನಾನೇನು ಮಾಡಲಿ? ನೀವು ಬರಲಿಲ್ಲ. 7 ದಿವಸ ಕಾದೆ, ನೀವು ಬರಲಿಲ್ಲ. ಯುದ್ಧಕ್ಕೆ ಮೇಲ್ ಬೀಳ್ತಾ ಇದ್ದಾರೆ, ನಮ್ಮ ಜನ ಚದುರ್ತಾ ಇದ್ದಾರೆ, ನನಗೆ ಬಿದ್ದಿದ್ದು ಒಂದೇ ದಾರಿ, ನಾನೇ ಯಜ್ಞ ಮಾಡಿಬಿಟ್ಟೆ. ಬುದ್ಧಿಹೀನ ಕೆಲಸ ಮಾಡಿದ್ದಿ, ಬುದ್ಧಿಹೀನ ಕೆಲಸ ಮಾಡಿದ್ದಿ. ನೋಡು, 7 ದಿವಸ ಕಾಯಿ ಅಂತ ಹೇಳಿದ್ದು ನಾನಲ್ಲ. ನಾನು ನನ್ನ ಯೋಚನೆ ಪ್ರಕಾರ ಏನು ಮಾತನಾಡ್ಲಿಕ್ಕೆ ಆಗುವುದಿಲ್ಲ ನಿನ್ನ ಹತ್ರ. ನನ್ನ ದೇವರು ನನಗೆ ಏನು ಹೇಳಿದ್ದ? 7 ದಿವಸ ಕಾಯಿ ಅಂತ ಹೇಳಿದ್ದ. ನೀನು ಕಾದೆ ನಿಜ, ಬಟ್ ನನಗೆ ನನ್ನ ದೇವರಿಂದ ನನಗೆ ಅಪ್ಪಣೆ ಬರಬೇಕಲ್ಲ. ನೀನು ಹೋಗ್ಬೇಕಾದ್ರೆ ನನಗೆ ಅಪ್ಪಣೆ ಬರಬೇಕಲ್ಲ. ಅಪ್ಪಣೆ ಬಂದಾಗಲೇ ನಾನು ಬರ್ಲಿಕ್ಕಾಗೋದು. ನೀನು ಏನು ಮಾಡಬೇಕಾಗಿತ್ತು? ಎಷ್ಟೇ ಸಮಯ ಆಗಲಿ ನೀನು ಕಾಯಬೇಕಿತ್ತು. ನನ್ನ ದೇವರ ಹಿಡಿತದಲ್ಲಿ ನಾವಿದ್ದೇ ಅಲ್ಲ. ನೀನು ದೇವರಿಗೆ ಅವಿಧೇಯನಾಗಿ ನಾನು ಮಾಡುವ ಕಾರ್ಯವನ್ನು ನೀನು ಮಾಡಲಿಕ್ಕೆ ಹೊರಟು ದೇವರಿಂದ ನೀನು ನಿನ್ನ ಸಂತಾನಕ್ಕೆ ಇನ್ನು ಮೇಲೆ ರಾಜ್ಯ ಪ್ರಭುತ್ವ ಉಳಿಯುವುದಿಲ್ಲ. ಅಂದರೆ ಅರಸುತನ ನಿನ್ನಿಂದ ಕೀಳಲ್ಪಡ್ತದೆ. ಇದಾದ ಮೇಲೆ 1 ಸಮುವೇಲ 15ನೇ ಅಧ್ಯಾಯದಲ್ಲಿ ಓದುವಾಗ ದೇವರು ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದ, ನೀವು ಅನ್ಯ ದೇಶದ ಮೇಲೆ ಯುದ್ಧಕ್ಕೆ ಹೋಗುವಾಗ ಅಲ್ಲಿಂದ ಯಾವ ವಸ್ತುವನ್ನು ತರಬಾರದು, ಸುಟ್ಟು ಬರಬೇಕು. ಎಲ್ಲವನ್ನು ಕೊಂದು ಸುಟ್ಟು ಬರಬೇಕು. ಅದು ಅಶುದ್ಧವಾದದ್ದು ತರಬಾರದು. ಇವನೇನು ಮಾಡ್ದ? ಉತ್ತಮವಾದನ್ನು ಉಳಿಸ್ಕೊಂಡ, ಅರಸನನ್ನು ಉಳಿಸ್ಕೊಂಡ, ಮತ್ತೆ ಎತ್ತುಗಳು ಓರಿಗಳನ್ನು ತಗೊಂಡ್ಬಂದ. ಇವನು ಪ್ರವಾದಿ ಬಂದು ಕೇಳ್ತಾನೆ, ಏನದು? ಹಸುಗಳ ಸೌಂಡ್ ಕೇಳ್ತದಲ್ಲ, ಓರಿಗಳ ಸೌಂಡ್ ಕೇಳಿಸ್ತದಲ್ಲ. ಅದಕ್ಕೆ ಅವನೇನು ಹೇಳ್ತಾನೆ? ನೀವು ಚೆನ್ನಾಗಿದೆ, 1 ಸಮುವೇಲ 15ನೇ ಅಧ್ಯಾಯ ನನಗೆ ಓದಿಸ್ಲಿಕ್ಕೆ ಸಮಯ ಇಲ್ಲ. ನಿನ್ನ ಜನ ನಿನ್ನ ದೇವರಿಗೆ, ಇವನು ಯಾವ ದೇವರಂತೆ? ಇವನಿಗೆ ಇವನ್ ಜನ ಅಲ್ವಾ? ಇವನು ಅರಸನಲ್ವಾ? ನಿನ್ನ ಜನ ನಿನ್ನ ದೇವರಿಗೆ ಯಜ್ಞ ಮಾಡಲಿಕ್ಕೆ ಉತ್ತಮವಾದ ಆಕಳುಗಳನ್ನು ತಗೊಂಡು ಬಂದಿದ್ದಾರೆ. ಅದಕ್ಕೆ ಅವನೇನು ಹೇಳ್ತಾನೆ ಗೊತ್ತಾ? ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ. ನೀನು ಕೊಬ್ಬನರ್ಪಿಸೋದಕ್ಕಿಂತಲೂ ಇದೇನಾಗೋದು ಮುಖ್ಯ. ಅವಿಧೇಯತ್ವವು ಮಂತ್ರತಂತ್ರಗಷ್ಟೇ ಕೆಟ್ಟದ್ದು. ನೀನು ಕಾರ್ಯ ಮಾಡಿದ್ರಿಂದ ನಿನ್ನ ಅರಸುತನವು ನಿನ್ನಲ್ಲಿ ಉಳಿಯುವುದಿಲ್ಲ. ಏನಾಯಿತು? ದೇವರು ಸಮುವೇಲನಿಗೆ ಹೇಳ್ತಾನೆ, 1 ಸಮುವೇಲ 16ನೇ ಅಧ್ಯಾಯದಲ್ಲಿ ಎಣ್ಣೆ ಕುಪ್ಪಿಯನ್ನು ತಗೊಂಡು ಹೋಗಿ ಇಷಯನ ಮನೆಯಲ್ಲಿ
ದಾವೀದನನ್ನು ಅಭಿಷೇಕಿಸುವಾಗ ಏನಾಯಿತು ಓದ್ರಿ. 1 ಸಮುವೇಲ 16ನೇ ಅಧ್ಯಾಯ 13ನೇ ವಚನ. ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಗಮನಿಸಿರಿ, ದೇವರ ಆತ್ಮವು ಕೆಲವೇ ವ್ಯಕ್ತಿಗಳಿಗೆ ಪರ್ಟಿಕ್ಯುಲರ್ ಕಾರ್ಯಕ್ಕೆ ಅವರಿಗೆ ಕೊಡಲ್ಪಡ್ತಿತ್ತು. ಅವರು ಪಾಪ ಮಾಡಿದ್ರೆ ಬಿಟ್ಟು ಹೋಗ್ತಿತ್ತು. ಮತ್ತೊಬ್ಬ ಯಾವ ವ್ಯಕ್ತಿಯನ್ನು ದೇವರು ಅಭಿಷೇಕಿಸ್ತಾನೆ ಅವನಲ್ಲಿ ಹೋಗ್ತಾ ಇತ್ತು ಪವಿತ್ರಾತ್ಮನು. ಆ ವ್ಯಕ್ತಿ ಪಾಪ ಮಾಡಿದ್ರು ಅವನನ್ನು ಬಿಟ್ಟು ಹೊರಟೋಗ್ತಾ ಇತ್ತು. ಇದು ಯಾರಿಗೆ? ಇದು ಹಳೆ ಒಡಂಬಡಿಕೆ. ನಮಗೇನಿದೆ ಓದ್ರಿ, ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ. ಅಲ್ಲೇ ಬ್ರದರ್, ಅದೇ ಕನ್ನಡ ಓದುವಾಗ ಸ್ಟಾಪ್. ಓದ್ರಿ. ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾ ಕಾಲ ಅಲ್ಲಿ ಕೊಡ್ಬೇಕು. ಪ್ರೆಷರ್ ಏನ್ ಚಾರ್ಲಿ ಬ್ರದರ್? ಸತ್ಯವೇದ ಓದೋ ರೀತಿ ಅದು. ಅಲ್ಲಿ ನೋಡ್ರಿ, ಸ್ವಾಮಿ ಹೇಳೋ ಮಾತು ಕೇಳಿಸ್ಕೊಂಡ್ರ, ನಾನು ಕಳಿಸಿಕೊಡುವಂತ ಪವಿತ್ರಾತ್ಮನು ಡಿಮ್ ಅಲ್ಲ, ಟ್ಯೂಬ್ಲೈಟ್ ಅಲ್ಲ, ಒಂದ್ಸಲ ಹತ್ತುತ್ತೆ ಒಂದ್ಸಲ ಆರೋಯ್ತದ, ಹಂಗಲ್ಲ. ಸದಾ ಕಾಲ ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಕೊಡಲ್ಪಟ್ಟಿದೆ. ಯಾರಿಗೆ? ನಮಗೆ. ವಿ ಆರ್ ಪ್ರಾಮಿಸ್ಡ್. ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದಂಥ ನನಗೆ ನಿನಗೆ ಪರಿಶುದ್ಧಾತ್ಮನು ಸದಾ ನನ್ನ ಜೊತೆಯಲ್ಲಿ ಇರ್ಲಿಕ್ಕೆ ಕೊಡಲ್ಪಟ್ಟಿದೆ. ಹಳೆ ಒಡಂಬಡಿಕೆಯವರಿಗೆ ಆ ಆಶೀರ್ವಾದ ಇರಲಿಲ್ಲ. ಅವರಿಗೆ ಅದು ಕೇವಲ ಕೆಲವು ವ್ಯಕ್ತಿಗಳಿಗೆ, ಕೆಲವು ಕಾರ್ಯಕ್ಕೆ. ನೀವು ಸಂಸೋನನನ್ನು ಓದ್ರಿ ಸಂಸೋನನ ಬಗ್ಗೆ. ಜಡ್ಜಸ್ ಚಾಪ್ಟರ್ 13 ವರ್ಸ್ 25. ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯ 25ನೇ ವಚನ. 25ನೇ ವಚನ. ಇದಲ್ಲದೆ ಅವನು ಚೋರ್ಗಕ್ಕೂ ಎಷ್ಟೋಲಿಗೂ ಮಧ್ಯದಲ್ಲಿರುವ ದಾನ್ ಕುಲದ ಪಾಳೆಯದಲ್ಲಿದ್ದಾಗ ಯೆಹೋವನ ಆತ್ಮವು ಅವನನ್ನು ಯೆಹೋವನ ಆತ್ಮವು ಅವನಿಗೆ ಕೊಡಲ್ಪಡ್ತು ಸಂಸೋನನಿಗೆ. 16ನೇ ಅಧ್ಯಾಯಕ್ಕೆ ಬನ್ನಿ. ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯ 20ನೇ ವಚನ. ಆಗ ಅವಳು, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೊಸರಿಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು. ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆ. ಯೆಹೋವನು ಬಿಟ್ಟು ಹೋಗಿದ್ದಾನೆ ಅಂದ್ರೆ ಯೆಹೋವನ ಆತ್ಮವನನ್ನು ಬಿಟ್ಟು ಹೊರಟೋಗಿದೆ. ಯಾಕೆ ಬಿಟ್ಟು ಹೊರಟೋಗಿದೆ? ದಲೀಲರ ಜೊತೆಯಲ್ಲಿ ಅವ ಹೊಲಸು ಕಾರ್ಯದಲ್ಲಿ ನಿರತನಾಗಿದ್ದಾನೆ, ಬಿಟ್ಟೋಗಿದೆ. ಹಳೆ ಒಡಂಬಡಿಕೆ ಸಮಯದಲ್ಲಿ ಕೆಲವರಿಗೆ ಮಾತ್ರ ಪವಿತ್ರಾತ್ಮನ ದಾನ ಇರ್ತಿತ್ತು. ಆ ಕಾರ್ಯ ಮುಗಿದ ಮೇಲೆ ಬಿಟ್ಟು ಹೋಗ್ತಾ ಇದ್ದ. ಇಲ್ಲವೇ ಆ ವ್ಯಕ್ತಿಯಲ್ಲಿ ಮಹಾಪಾಪಗಳು ಕಂಡು ಬರುವಾಗ ಬಿಟ್ಟು ಹೋಗ್ತಿದ್ದ. ಈ ಕಾರಣದಿಂದಲೇ ದಾವೀದನ ಪ್ರಾರ್ಥನೆ ಏನು? ಸೌಲನನ್ನ ಬಿಟ್ಟು ಹೋದ ಮೇರೆಗೆ, ಸಂಸೋನನನ್ನು ಬಿಟ್ಟು ಹೋದ ಮೇರೆಗೆ ನಾನು ಕೂಡ ಈಗ ಭಯಂಕರವ ಪಾಪದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ದಯಮಾಡಿ ನಿನ್ನ ದೇವರ ಆತ್ಮನನ್ನ ನನ್ನಿಂದ ತೆಗಿಬೇಡ ಅಂತ ಬೇಡ್ಕೋತಾ ಇದ್ದಾನೆ. ಇದು ನಮಗೆ ಅನ್ವಯ ಆಗುವಂಥದ್ದಲ್ಲ. ಸರಿ, ಹಾಗಾದ್ರೆ ಪವಿತ್ರಾತ್ಮನು ನೀವು ಏನ್ ಪಾಪ ಮಾಡಿದ್ರು ಸುಮ್ಮನೆ ಇರ್ತಾನೆ? ಏನ್ ಮಾಡ್ತಾನೆ? ಅದು ಬಿಡಿ, ಮಧ್ಯಾಹ್ನ ಊಟ ಆದ್ಮೇಲೆ ಸ್ವಲ್ಪ ನಿದ್ದೆ ಬಂದೇ ಬರುತ್ತೆ, ಹಾಗೆ ಎಚ್ಚರಿಸ್ತಾನ. ಹೋಗು ಮಧುಸೂದನ್ ಅವರೇ, ಹೋಗು, ಲೇಟ್ ಆಯ್ತು, 4 ಗಂಟೆ ಆಗ್ತಾ ಇದೆ, ಹೋಗು ಬೇಗ ಅಂತ ಎಚ್ಚರಿಸ್ತಾನೆ. ಹೌದಾ? ಆರಾಧನೆ ಮುಗ್ದೋಗ್ತದೆ, ಹೋಗು ಅಂತ ಎಚ್ಚರಿಸ್ತಾನೆ. ನೋಡಿ, ನಾನು ಈ ದಿವಸ ನಿಮಗೆ ಪವಿತ್ರಾತ್ಮನು ದ್ವೇಷಿಸುವಂತ ಅಥವಾ ಪವಿತ್ರಾತ್ಮನು ವೈರತ್ವ ಮಾಡುವಂತ ಅಥವಾ ಪವಿತ್ರಾತ್ಮನು ದಂಡಿಸುವಂತ 2 ಪಾಪಗಳು ಉಂಟು ಸತ್ಯವೇದದಲ್ಲಿ. ಆ ಪಾಪಗಳು ನಿನ್ನಲ್ಲಿ ಕಂಡು ಬಂದ್ಬಿಟ್ರೆ ಪವಿತ್ರಾತ್ಮನು ಎಂದಿಗೂ ನಿನ್ನನ್ನು ಕ್ಷಮಿಸೋದಿಲ್ಲ. ದುಃಖಗೊಳ್ಳೋದು,
ನಂದಿ ಹೋಗೋದು ಬೇರೆ. ಬಟ್ ಎರಡು ಪಾಪ ಇದೆ. ಆ ಎರಡು ಪಾಪ ನಿನ್ನಲ್ಲಿ ಇದ್ರೆ ಖಂಡಿತವಾಗಿ ನಿನ್ನ ಬಿಡಲ್ಲ, ಕ್ಷಮಿಸೋದೇ ಇಲ್ಲ ಆತ. ಪವಿತ್ರ ಆತ್ಮನ ಕ್ಷಮಿಸೋದೇ ಇಲ್ಲ. ಅದು ಯಾವುದು ಎರಡು ಪಾಪ? ಮೊದಲನೇ ಪಾಪ ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಪವಿತ್ರಾತ್ಮನು ಯಾವ ಸಂದರ್ಭದಲ್ಲಿಯೂ ನಿನ್ನನ್ನು ಕ್ಷಮಿಸೋದೇ ಇಲ್ಲ. ಈ ಪವಿತ್ರಾತ್ಮನ ದೂಷಣೆ ಅಂದ್ರೆ ಏನು? ಈಗ ಈ ಕೆಲವರು ಪೆಂಟೆಕೋಸ್ಟರು ಇದ್ದಾರೆ, ಅವ್ರೇನು ಹೇಳ್ತಾರೆ, ಪವಿತ್ರಾತ್ಮನ ದೂಷಣೆ ಅಂದ್ರೆ ಅವರು ಮಾಡುವಂತ ಮಿರಾಕಲ್ಸು ಇದು ತಪ್ಪು, ಮಾಡ್ತಾ ಇದ್ದು ಸರಿ ಇಲ್ಲ ಅಂತ ಹೇಳಿದ್ರೆ ದೇವರಾತ್ಮನು ಮಾಡುವ ಕೆಲಸ ದೇವರಾತ್ಮನ ದೂಷಿಸ್ತಿದ್ದೀರಿ ಅಂತ ಹೇಳ್ತಾರೆ. ಖಂಡಿತ ಇಲ್ಲ, ಖಂಡಿತ ಅದಲ್ಲ ಯೇಸುಸ್ವಾಮಿಯ ಮಾತಿನ ಅರ್ಥ. ಇಲ್ಲಿ ಯೇಸುಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21-23 ಏನು ಹೇಳಿದಾನೆ? ಓದ್ಬಿಡ್ರಿ ಒಂದ್ಸಲ ನೋಡೋಣ. ಮತ್ತಾಯ 7:21-23 ಏನು ಹೇಳಿದಾನೆ? ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಾತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆ. ನೋಡ್ರಿ, ಯೇಸುಸ್ವಾಮಿ ಈ ಮಿರಾಕಲ್ ಬಗ್ಗೆ ಮಾತನಾಡ್ತಾ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಮಿರಾಕಲ್ ಮಾಡಿದ್ದಿ, ಅದು ಮಾಡಿದ್ದಿ, ಇದು ಮಾಡಿದ್ದಿ, ದಟ್ಸ್ ನಾಟ್ ಎ ಸೂಚನೆ. ಪವಿತ್ರಾತ್ಮನಲ್ಲಿ ಇದ್ದದಕ್ಕೆ ಸೂಚನೆ ಅಲ್ವೇ ಅಲ್ಲ ಅದು. ಹಾಗಾದ್ರೆ ಮತ್ತಾಯ 12:32 ಯೇಸುಸ್ವಾಮಿ ಏನನ್ನು ಹೇಳ್ತಾ ಇದ್ದಾನೆ? ಯೇಸುಸ್ವಾಮಿ ಒಂದು ಕೆಲಸ ಮಾಡಿದ್ದ. ಅಲ್ಲಿ ಏನ್ ಮಾಡಿದ್ದ? ಅದೇ ಮತ್ತಾಯ 12:22 ದಯಮಾಡಿ ಓದ್ರಿ. ದೆವ್ವ ಹಿಡಿದು ಕುರುಡನು ಮೂಕನು ಆಗಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು. ಆತನು ಅವನನ್ನು ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ, ಕಣ್ಣು ಎರಡೂ ಬಂದವು. 24ನೇ ವಚನ. ಆದರೆ ಫರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದರು. ಈಗ ಯೇಸುಸ್ವಾಮಿ ಪವಿತ್ರಾತ್ಮನ ದೂಷಣೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇದ್ದಾನೆ? ಒಂದು ದಿವಸ ಏನಾಯ್ತು, ಯೇಸುಸ್ವಾಮಿ ಲೋಕದಲ್ಲಿದ್ದಾಗ ಒಬ್ಬ ಕುರುಡ ಮತ್ತೆ ಮೂಕ. ಯಾವುದರಿಂದ ಆಗಿತ್ತು ಅವನಿಗೆ? ದೆವ್ವದಿಂದ. ದೆವ್ವ ಹಿಡಿದಿತ್ತು ಅವನಿಗೆ. ಆ ದೆವ್ವದ ಪರಿಣಾಮ ಏನಾಗಿತ್ತು? ಅವನಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಬಾಯಿ ಬರ್ತಾ ಇರಲಿಲ್ಲ. ಯೇಸುಸ್ವಾಮಿ ಬೆಳಿಗ್ಗೆ ತಗೊಂಡು ಬಂದರು. ಯೇಸುಸ್ವಾಮಿ ದೆವ್ವನ್ನು ಬಿಡಿಸುವಾಗ ಅವನಿಗೆ ಕಣ್ಣು ಬಂತು, ಮಾತನಾಡ್ದ. ಇದನ್ನ ಫರಿಸಾಯರು ನೋಡಿ ಏನಂದ್ರು, ಇವನು ದೆವ್ವಗಳ ಒಡೆಯನಾದಂಥ ಬೆಲ್ಜೆಬೂಲ್ ಸಹಾಯದಿಂದ ದೆವ್ವ ಬಿಡಿಸಿದ್ದಾನೆ ಅಂತ ಹೇಳಿದ್ರು. ಇದನ್ನು ಕೇಳಿಸಿಕೊಂಡು ಯೇಸುಸ್ವಾಮಿ ಏನು ಹೇಳ್ತಾನೆ? ಮನುಷ್ಯ ಕುಮಾರನ ದೂಷಣೆ ಮಾಡಿದವನಿಗೆ ಕ್ಷಮಾಪಣೆ ಉಂಟು, ಆದರೆ ಪವಿತ್ರಾತ್ಮನನ್ನ ದೂಷಣೆ ಮಾಡಿದವನಿಗೆ ಇಹದಲ್ಲಿಯೂ ಪರದಲ್ಲಿಯೂ ಅವನಿಗೆ ಕ್ಷಮಾಪಣೆ ಇಲ್ಲ, ನರಕ ಗ್ಯಾರಂಟಿ ಅವನಿಗೆ ಅಂತ ಹೇಳ್ತಾನೆ. ಹಾಗಾದ್ರೆ ಏನ್ ದೂಷಣೆ ಆಯ್ತು ಇಲ್ಲಿ? ಪವಿತ್ರಾತ್ಮನ ದೂಷಣೆ ಏನಾಯ್ತು? ಮಿರಾಕಲ್ನ ದೂಷಣೆ ಮಾಡಿದ್ದ. ಯಾವುದ್ರ ಬಗ್ಗೆ ಯೇಸುಸ್ವಾಮಿ ಮಾತನಾಡ್ತಾ ಇದ್ದಾನೆ ನೋಡ್ರಿ. ದೇವರು ಈ ಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ಬೇಕಂತೇಳಿ ಮನುಷ್ಯನನ್ನು ಉಂಟು ಉಂಟು ಮಾಡಿದಾಗ ದೇವರು ಹೇಳಿದ ಮಾತೇನು ಅವನಿಗೆ? ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಚನದಲ್ಲಿ, ನೀವು ಬಹು ಸಂತಾನವನ್ನು ಹೆಚ್ಚಿರಿ, ಒಂದು 50 ಸೈಟ್ ಮಾಡ್ಕೊಳ್ರಿ, $800cc ಕಾರ್ ಇದ್ರೆ ಮಾರ್ಬಿಟ್ಟು ಅದೇನು ಅಡಿಯ ಗೊತ್ತಿಲ್ಲ, ಅದ್ಯಾವ BMW ಏನೇನು ಡಬ್ಲ್ಯೂಗಳಿವೆ ಅಂಥದ್ನೆಲ್ಲ ತಗೊಳ್ಳಿ ಅಂತಲೇ ಹೇಳಿದ್ನ. ಏನಕ್ಕೆ ಹೇಳ್ದ? ದೇವರ ಮನುಷ್ಯನ ಸೃಷ್ಟಿ ಮಾಡಿದಾಗ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಚನದಲ್ಲಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನೆಲ್ಲ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳ್ರಿ, ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿ ಮೇಲೆ ಹಾರಾಡುವ ಎಲ್ಲ ಪಶುಗಳ ಮೇಲೆಯೂ ಜಲಚರಗಳ ಮೇಲೆಯೂ ರೂಲ್ ಓವರ್ ಇಟ್.
ನನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿ ಆಳ್ವಿಕೆ ಮಾಡ್ರಿ. ತನ್ನ ರಾಜ್ಯವನ್ನ ಮನುಷ್ಯನ ಮೂಲಕವಾಗಿ ಸ್ಥಾಪನೆ ಮಾಡಲಿಕ್ಕೆ ದೇವರು ಇಷ್ಟಪಟ್ಟ. ಆದರೆ ಮನುಷ್ಯನು ಪಾಪ ಮಾಡುವಾಗ ದೇವರು ತನ್ನ ಯೋಜನೆಯನ್ನು ಕೈ ಬಿಡಲಿಲ್ಲ. ಏನು ಮಾಡ್ದ? ಇಸ್ರಾಯೇಲ್ ಜನರನ್ನು ಆರಿಸಿಕೊಂಡು ಇಸ್ರಾಯೇಲ್ ಜನರಲ್ಲಿ ಒಬ್ಬನನ್ನು ಕಳಿಸಿಕೊಡುವ ಮೂಲಕವಾಗಿ, ಯಾರು? ನನ್ನ ಕರ್ತನಾದ ಯೇಸು ಸ್ವಾಮಿಯ ಮೂಲಕವಾಗಿ ತನ್ನ ರಾಜ್ಯವನ್ನು ಈ ಲೋಕದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ದೇವರು ಪ್ರಯತ್ನ ಪಡುವಾಗ ದೇವರು ಇಸ್ರಾಯೇಲ್ ಜನರಿಂದ ಮೆಸ್ಸಿಯನನ್ನು ಕಳಿಸ್ತಾನೆ ಎಂಬುದನ್ನು ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದನೆಗಳಿತ್ತು ಅಲ್ವಾ? ಯಹೂದ್ಯರಲ್ಲೇ ಇಸ್ರಾಯೇಲ್ರಲ್ಲೇ ಹುಟ್ಟತಾನೆ ಅಂತ ಪ್ರವಾದನೆ ಇತ್ತ? ಚಾರ್ಯರು ಎಷ್ಟು ಸಲ ಹೌದು ಅಂದ್ರೆ ನಾವು ಒಪ್ಕೊಳ್ಳೋದಿಲ್ಲ, ಯಾಕಂದ್ರೆ ಆಧಾರ ಬೇಕಲ್ಲ. ವಾಕ್ಯದಲ್ಲಿ ಇದೆಯಾ? ಓದ್ರಿ ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 10ನೇ ವಚನ. ಆದಿಕಾಂಡ 49:10. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ. ಅಂದ್ರೆ ಅರಸನಾಗಿ ಮೆಸ್ಸಿಯನಾಗಿ ಆಳ್ವಿಕೆ ಮಾಡಲಿಕ್ಕೆ ಬರುವಂತ ಕ್ರಿಸ್ತನು ಬರುವಂತದ್ದು ಯಹೂದ ಕುಲದಲ್ಲೇ ಬರ್ತಾನೆ, ಇಸ್ರಾಯೇಲಲ್ಲಿ ಬರ್ತಾನೆ. ನೀವು ಇಬ್ರಿಯ ಬರೆದ ಪತ್ರಿಕೆ 7ನೇ ಅಧ್ಯಾಯ 14ನೇ ವಚನ ದಯಮಾಡಿ ಓದ್ರಿ, ಬೇಗ ಓದ್ರಿ. ಇಬ್ರಿಯ 7:14. ಯಹೂದ ಕುಲದಲ್ಲಿ ಜನಿಸಿದವನೆಂಬುದು ಪ್ರಸಿದ್ಧವಾಗಿದೆಯಷ್ಟೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಹೂದ ಕುಲದಲ್ಲಿ ಜನಿಸಿದನೆಂದು ಪ್ರಸಿದ್ಧನಾಗಿದ್ದಾನಷ್ಟೇ. ಯೇಸು ಸ್ವಾಮಿ ಸ್ವತಃ ಹೇಳ್ತಾನೆ, 4ನೇ ಯೋಹಾನ್ ಬರೆಸುವಾರ್ತೆ 4ನೇ 27ನೇ ವಚನದಲ್ಲಿ, ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರ್ತದೆ, ಯಾಕಂದ್ರೆ ರಕ್ಷಕನಾಗಿ ನಾನು ಬಂದಿರುವಂತೆ ಯಹೂದ್ಯರಿಂದ. ಪ್ರಕಟಣೆ ಬರೆದ ಪುಸ್ತಕ 5ನೇ ಅಧ್ಯಾಯ 5ನೇ ವಚನ, ಆತನು ಯೂದ ಕುಲದ ಸಿಂಹ, ದಾವಿದ ಅಂಕುರದವನು. ಅಂದರೆ ಇಸ್ರಾಯೇಲ್ ಜನರ ಮೂಲಕ ಮೆಸ್ಸಿನನ್ನು ಕಳಿಸ್ಕೊಡ್ತೇನೆ ಅಂತ ಪ್ರವಾದನೆಗಳು ಇತ್ತು. ಈ ಪ್ರವಾದಿ ಈತನೇ ಎಂಬುದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು? ಯೆಶಾಯನ ಬರೆದ ಪ್ರವಾದನೆ 63ನೇ ಅಧ್ಯಾಯ 35ನೇ ಅಧ್ಯಾಯ 3 ಮತ್ತು 6ನೇ ವಚನ. ಯೆಶಾಯ 35, ಐಸಾಯ ಚಾಪ್ಟರ್ 35 ವರ್ಸಸ್ 3 to 6. ಜೋಲು ಬಿದ್ದ ಕೈಗಳು, ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ. ಭಯ ಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ, ಬೆದರಬೇಡಿರಿ. ಈಗೋ ನಿಮ್ಮ ದೇವರು ಮುಯಿ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು, ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ. ಆಗ ಕುರುಡರಿಗೆ ಕಣ್ಣು ಕಾಣುವುದು, ಕಿವುಡರ ಕಿವಿ ಕೇಳುವುದು, ಕುಂಟನು ಜಿಂಕೆಯಂತೆ ಹಾರುವನು, ಮೂಕನ ನಾಲಿಗೆಯು ಹರ್ಷಧ್ವನಿಗೆಯು. ಮೂಕನಿಗೆ ಮಾತನಾಡ್ತಾನೆ. ಮೆಸ್ಸಿಯನ್ ಬರ್ತಾನಲ್ವಾ, ಮೆಸ್ಸಿಯನ್ ಬಂದಾಗ ಏನಾಗುತ್ತೆ ಗೊತ್ತೇ? ಆತನು ಕುರುಡರಿಗೆ ಕಣ್ಣು ಕೊಡ್ತಾನೆ, ಮೂಕರಿಗೆ ಮಾತಾಡೋವಾಗ ಮಾಡ್ತಾನೆ. ಟು ಐಡೆಂಟಿಫೈ ದಟ್ ಮಸಾಯ, ಈತನೇ ಮಸಾಯ ಅನ್ನೋದಕ್ಕೆ ಆ ಮೆಸ್ಸಿಯನು ಬಂದಾಗ ನೀವು ಐಡೆಂಟಿಫೈ ಮಾಡಬೇಕು. ಆತನನ್ನು ಹೇಗೆ ಐಡೆಂಟಿಫೈ ಮಾಡಬೇಕು? ಆ ಮೆಸ್ಸಿಯನು ಬಂದಾಗ, ಮೆಸ್ಸಿಯನು ಅರಸನಾಗಿ ನಾನು ಕಳಿಸಿಕೊಡುವಂಥ ಮೆಸ್ಸಿಯನು ಆತನೇ. ಆತನು ಏನು ಮಾಡ್ತಾನೆ? ಕುರುಡರಿಗೆ ಕಣ್ಣು ಕೊಡ್ತಾನೆ, ಮೂಕರಿಗೆ ಬಾಯಿ ಬರುವಂತೆ ಮಾಡ್ತಾನೆ. ಇದು ಎರಡನೇ ಯೇಸು ಸ್ವಾಮಿ ಮತ್ತಾಯನ ಬರೆಸುವಾರ್ತೆ 12ನೇ ಅಧ್ಯಾಯದಲ್ಲಿ 22ನೇ ವಚನದಲ್ಲಿ ಮಾಡ್ದ. ಹೌದಾ? ಏನೇನು ಮಾಡ್ದ ಅಲ್ಲಿ? ಕುರುಡರಿಗೆ ಮತ್ತು ಮೂಕರಿಗೆ ಇಲ್ಲ, ಒಬ್ಬನಿಗೆ ಏನಾಗಿತ್ತು? ಕಣ್ ಕಾಣಿಸ್ತಾ ಇರಲಿಲ್ಲ, ಬಾಯಿ ಬರ್ತಾ ಇರಲಿಲ್ಲ. ಇದೆರಡೂ ಮಾಡ್ತಾನೆ ಎಂಬುದಾಗಿ ಪ್ರವಾದನೆ ಇತ್ತು. ಅಂದ್ರೆ ಇಸ್ರಾಯೇಲ್ ಜನರಿಗೆ ಐಡೆಂಟಿಫೈ ಮಾಡಲಿಕ್ಕೆ ಎಷ್ಟು ಸುಂದರವಾದಂತ ಸಾಕ್ಷಿ ಇತ್ತು. ಇದನ್ನ ನೋಡಿದ್ರು ಜನರು ನೋಡ್ಬಿಟ್ಟು ಏನಂದ್ರು? ಮತ್ತ 12:23 ಜನರೆಲ್ಲರೂ ಬೆರಗಾಗಿ ಈತನು ದಾವಿದನ ಕುಮಾರನೇನು ಎಂದು ಮಾತಾಡುತ್ತಿದ್ದರು. ಗಮನಿಸಿ, ಯಹೂದ್ಯ ಜನರು ಒಪ್ಕೊಂಡ್ಬಿಟ್ರು, ಎಸ್ ಈತನೇ ಮೆಸ್ಸಾಯ, ಈತನೇ ನಮ್ಮ ರಕ್ಷಕ, ಈತನಿಂದಲೇ ನಮಗೆ ರಾಜ್ಯ, ಈತನನ್ನೇ ದೇವರು ಕಳಿಸ್ಕೊಟ್ಟಿರೋದು ಎಂಬುದನ್ನ ಇಸ್ರಾಯೇಲ್ ಜನ ನಂಬುದ್ರು. ಆದರೆ 24ನೇ ವಚನ, ಆದರೆ ಪರಿಸಾಯರು ಅದನ್ನು ಕೇಳಿ, ಯಾವುದನ್ನು ಕೇಳಿ? ಈತನೇ ಮೆಸಾಯ, ಈತನೇ ಅರಸ. ಯಾಕಂದ್ರೆ ಪ್ರವಾದಿಯಾದ ಯೆಶಾಯನು ಹೇಳಿದ್ದ, ಆತನು ನೀವು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ, ಮೆಸ್ಸಿಯನಾದವನು ಕಣ್ಣು ಕೊಡ್ತಾನೆ ಕುರುಡರಿಗೆ, ಬಾಯಿದವರಿಗೆ ಬಾಯಿ ಬರೋಂಗೆ ಮಾಡ್ತಾನೆ. ಇದೆರಡೂ ಆತನು ಮಾಡಿರೋದನ್ನ ನೋಡಿದಂತ ಇಸ್ರಾಯೇಲ್ ಜನಾಂಗ ಈತನೇ ಮೆಸಾಯ ಅಂತ ಒಪ್ಕೊಂಡ್ಬಿಟ್ರು. ಬಟ್ ಪರಿಸಾಯರು ಏನ್ ಮಾಡಿದ್ರು? ಹೊಟ್ಟೆ ಕಿಚ್ಚಿನಿಂದ ತಮ್ಮ ಗೌರವಕ್ಕೆ ಎಲ್ಲಿ ಚ್ಯುತಿ ಬರ್ತದೆ ಅಂತೇಳಿ
ಸತ್ಯವನ್ನು ನೋಡಿದ್ರು ಕೂಡ ಏನು ಹೇಳಿದ್ರಂತೆ ಅವರು, ಯೇಸು ಸ್ವಾಮಿಯನ್ನ ತಿರಸ್ಕರಿಸ್ತಿದ್ರು. ಒಂದು. ಎರಡು, ಯೇಸು ಸ್ವಾಮಿಯ ಕಾರ್ಯವನ್ನ, ಯೇಸು ಸ್ವಾಮಿ ಪವಿತ್ರಾತ್ಮನ ಶಕ್ತಿಯಿಂದ ಮಾಡಿದ ಕಾರ್ಯವನ್ನ ದೇವದ ಕಾರ್ಯಕ್ಕೆ ಹೋಲಿಸು. ಅಂದರೆ ಫರಿಸಾಯರು ರಿಜೆಕ್ಟ್ ಮಾಡಿದೆ ಯಾರನ್ನ? ಪವಿತ್ರಾತ್ಮ. ಯೇಸು ಸ್ವಾಮಿ ಪವಿತ್ರ. ಹೌದ್ರಿ. ಈಗ ಮೊದಲಿಂದ ಹೇಳ್ಬೇಕು ನಾನು ಇಲ್ಲ. ಚಾರ್ಲಿ ಅವ್ರಿಗೆ. ಏಷಾಯನು ಯಾರ ಬಗ್ಗೆ ಬರೀತಾ ಇದ್ದಾನೆ? ಯೇಸು ಸ್ವಾಮಿ ಆ ಕಾರ್ಯ ಮಾಡಿದ್ನ? ಜನರು ನೋಡಿ ಏನಂದ್ರು? ಯಾರನ್ನಂದ್ರು? ಪವಿತ್ರಾತ್ಮನಂದ್ರು, ಯೇಸು ಸ್ವಾಮಿನಂದ್ರು. ಇದು ಅಲ್ಲ ಅಂದವ್ರು ಯಾರು? ಅಂದ್ರೆ ಯಾರನ್ನ ತಿರಸ್ಕರಿಸ್ತಾ ಇದಾರೆ? ಯೇಸು ಸ್ವಾಮಿಯನ್ನ ತಿರಸ್ಕರಿಸ್ತಾ ಇರೋದ್ರಿಂದ ಅವ್ರಿಗೆ ಬಿಡುಗಡೆ ಇಲ್ಲ. ಇಹದಲ್ಲೂ ಬಿಡುಗಡೆ ಇಲ್ಲ, ಪರಲೋಕದಲ್ಲೂ ಬಿಡುಗಡೆ ಇಲ್ಲ. ಯಾಕಂದ್ರೆ ಪವಿತ್ರಾತ್ಮನ ಕೆಲಸನೇ ಅದು. ಹೋದ್ರಿ ಯೋಹಾನ್ ಬರೆಸುವಾರ್ತೆ 16ನೇ ಅಧ್ಯಾಯ 8 ಮತ್ತು 9ನೇ ವಚನ. ಯೋಹಾನ್ ಬರೆಸುವಾರ್ತೆ 16ನೇ ಅಧ್ಯಾಯ 8 ಮತ್ತು 9ನೇ ವಚನ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಇವುಗಳ ವಿಷಯದಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೇ ಇರುವುದರಿಂದ ನೀತಿಯ ವಿಷಯದಲ್ಲಿಯೂ. ಆಯ್ತು. ಯಾಕಂದ್ರೆ ಮನುಷ್ಯನಿಗೆ ತಾವಾಗಿ ನಾವು ಪಾಪಿಗಳು ಎಂಬ ಅರಿವು ಇಲ್ಲ. ಮನುಷ್ಯನಿಗೆ ನಮಗೆ ಪಾಪಿ ನಾನು, ನನಗೆ ರಕ್ಷಣೆ ಬೇಕು, ಯಾವ ಅರಿವು ನಮಗಿಲ್ಲ. ನಮಗೆ ಅರಿವನ್ನು ಹುಟ್ಟಿಸೋನೇ ಪರಿಶುದ್ಧಾತ್ಮನು. ಪರಿಶುದ್ಧಾತ್ಮನ ಕೆಲಸನೇ ಅದು. ಪರಿಶುದ್ಧಾತ್ಮ ನೀನಲ್ಲಿ ಅರಿವನ್ನು ಹುಟ್ಟಿಸದೆ ಹೋದ್ರೆ ನೀನು ರಕ್ಷಣೆ ಹೊಂದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನೀವು ಪವಿತ್ರಾತ್ಮನನ್ನ ಆತನ ಎಚ್ಚರಿಕೆ, ನೀನು ಪಾಪಿ, ನಿನ್ನ ರಕ್ಷಣೆಗೆ ಯೇಸುಸ್ವಾಮಿ ಪ್ರಾಣ ಕೊಟ್ಟಿದ್ದಾನೆ, ಯೇಸುಸ್ವಾಮಿ ನಂಬಬೇಕೆಂಬ ಅರಿವು ನೀನು ಹುಟ್ಟಿಸಿದ್ರಿಂದ ನಂಬಿದ್ದೇವೆ ಇವತ್ತು. ಹೌದಾ? ನನ್ನ ಮಾತು ನಿಜನಾ? 1 ಕೊರಿಂಥ 12ನೇ ಅಧ್ಯಾಯ 3ನೇ ವಚನ ಓದ್ರಿ ನೋಡೋಣ. 1 ಕೊರಿಂಥ 12:3. ಈಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ದೇವರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರ ಸಾಧ್ಯನೇ ಇಲ್ಲ. ಇವತ್ತು ನೀವು ಒಪ್ಕೊಂಡಿದ್ದೀರಿ ಅಂದ್ರೆ ಪವಿತ್ರಾತ್ಮನ ಕೆಲಸನೇ ಅದು. ಪವಿತ್ರಾತ್ಮನ ಮುಖ್ಯ ಕೆಲಸನೇ ಯೇಸು ಸ್ವಾಮಿಯನ್ನ ಪ್ರೊಜೆಕ್ಟ್ ಮಾಡುವಂಥದ್ದು. ತನ್ನನ್ನು ಎಲ್ಲೂ ಪ್ರೊಜೆಕ್ಟ್ ಮಾಡ್ಕೊಳ್ಳಲ್ಲ ಪವಿತ್ರಾತ್ಮನ ಕೆಲಸ. ಯೋಹಾನ್ ಬರೆಸುವಾರ್ತೆ 16ನೇ ಅಧ್ಯಾಯ 13 ಮತ್ತು 14ನೇ ವಚನ ಓದ್ರಿ. ಮುಂದೆ ಏನಿದೆ? ಯೋಹಾನ್ ಬರೆಸುವಾರ್ತೆ 16. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಓರಲಾರಿರಿ. ಹೌದು. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆಮೇಲೆ ಆತನು ತನ್ನಷ್ಟಕ್ಕೆ ತಾನೇ ಏನು ಮಾತಾಡಲ್ಲ, ತನ್ನಷ್ಟಕ್ಕೆ ತಾನು. ಮತ್ತೆ ಎಲ್ಲಿಂದ ಮಾತಾಡ್ತಾನೆ? ಮುಂದೆ ಇದೆ, ಕೇಳಿದ ಮಾತುಗಳನ್ನೇ ಆಡುವನು. ಎಲ್ಲಿಂದ ಕೇಳಿದ ಮಾತು? ಯಾರಿಂದ ಕೇಳಿದ ಮಾತು? ಯೇಸು ಸ್ವಾಮಿಯಿಂದ ಕೇಳಿದ ಮಾತನ್ನೇ ಮಾತಾಡ್ತಾನೆ. ಆಮೇಲೆ ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರ ಒಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ಆತನ ಕೆಲಸನೇ ನನ್ನನ್ನೇ ಪ್ರೊಜೆಕ್ಟ್ ಮಾಡೋದು ಅಷ್ಟೇ. ಈಗ ಪವಿತ್ರಾತ್ಮ ದೂಷಣೆ ಅಂದ್ರೆ ಏನಾಗಾದ್ರೆ? ಪವಿತ್ರಾತ್ಮ ದೂಷಣೆ ಅಂದ್ರೆ ಏನಾಗಾದ್ರೆ? ಯೇಸು ಕ್ರಿಸ್ತನನ್ನ ತಿರಸ್ಕರಿಸೋದು ಅಷ್ಟೇ. ಈ ಪಾಪ ಯಾರು ಮಾಡಿದೀವ ನಾವು? ಇದು ನಮ್ಗೆ ಅಪ್ಲೈ ಆಗಲ್ಲ. ಯಾಕಂದ್ರೆ ವಿ ಆರ್ ಬಿಲೀವರ್ಸ್. ಇದು ಅನ್ಬಿಲೀವರ್ಸ್ಗೆ ಬರೆದಿರೋದು. ಈ ಪಾಪಕ್ಕೆ ಪವಿತ್ರಾತ್ಮನು ಎಂದಿಗೂ ಕ್ಷಮೆ ಕೊಡಲ್ಲ. ಈ ಪಾಪ ಮಾಡಿದವನಿಗೆ ಇಹದಲ್ಲೂ ಇಲ್ಲ, ಮತ್ತೆ ಇನ್ನಿಲ್ಲ. ಪರ ಅಂದ್ರೆ ಇಲ್ಲಿ ಪರಲೋಕಕ್ಕೆ ಹೋಗೋದು ಇಲ್ಲ ಆಯ್ತದೆ ಅಮ್ಮ. ಪರದೈಸಿಗೆಲ್ಲ ಹೋಗಕ್ಕಾಯ್ತದೆ? ನರಕದಿಂದಲೂ ಬಿಡುಗಡೆ ಇಲ್ಲ ಅಂತ. ಪರದೈಸು ಪರಲೋಕ ಎಲ್ಲ ಅವ್ರಿಗೆ ಆ ಕಡೆ ತಿರ್ಗಕ್ಕೂ ಆಗಲ್ಲ. ಯಾಕಂದ್ರೆ ಹೆಂಗ್ ನಾವು ಏನೇನೋ ತಿಳ್ಕೊಂಡ್ಬಿಟ್ಟಿದೀವಿ. ಇಲ್ಲಿ ಸತ್ತ ಮೇಲೆ ಏನೇನೋ ಪುಣ್ಯಕ್ರಿಯೆ ಮಾಡ್ತಾರಲ್ಲ, ಅವರಲ್ಲಿ ಅನ್ಯರಲ್ಲಿ ಅವ್ರನ್ನ ನಾನು ತಮಾಷೆ ಮಾಡುವುದಿಲ್ಲ. ಅವರ ಕಲ್ಪನೆ ಅದು. ಅವ್ರು ಏನು ಭಾವಿಸ್ತಾರೆ, ಒಂದು ಆತ್ಮ ಇಲ್ಲಿಂದ ಬಿಡುಗಡೆ ಹೊಂದಿದ ತಕ್ಷಣ ಅದು ಆ ಸ್ವರ್ಗದ ಹೊರಗಡೆ ತಿರುಗ್ತಾ ಇರ್ತದಂತೆ, ಸುತ್ತಾ ಇರ್ತದಂತೆ. ಯಾವುದನ್ನ
ಯೋಚನೆ ಮಾಡಿಸುತ್ತಾ ಇರ್ತದೆ, ಇಲ್ಲಿ ಮಕ್ಕಳು ಮಾಡುವ ಪುಣ್ಯಕ್ರಿಯೆಗಳು. ಅವ್ರ ಮಕ್ಕಳು ತಾಕತ್ತಾಗಿದ್ರೆ ಬೆಳ್ಳಿ ನಾಣ್ಯ ಬಿಸಾಕಿದ್ರೆ ಪುಷ್ ಮಾಡಿಬಿಡ್ತದಂತೆ ಒಳಗಡೆ ಪುಣ್ಯಕ್ರಿಯೆಗಳು. ಏನು ಸೆಟ್ಲೈಟಾ ಬಿಡೋದು ಅದು ಇವನ್ ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ, ರಿಮೋಟ್ ಕಂಟ್ರೋಲ್ ಮಾಡೋಕ್ಕೆ. ಸತ್ಯವೇದ ಹೇಳೋದಾಗಲ್ಲ. ನೀವು ಕಣ್ಣು ರೆಪ್ಪೆ ಮುಚ್ಚುವಷ್ಟರಲ್ಲಿ ಒಬ್ಬ ಮನುಷ್ಯನು ಈ ಲೋಕವನ್ನು ತ್ಯಜಿಸಿದ ತಕ್ಷಣ ಐದರ್ 2 ಸ್ಥಳಗಳಿವೆ. ಒಂದು ಯಾತನೆಯ ಸ್ಥಳ, ಇಲ್ಲದೆ ಹೋದರೆ ಪರಲೋಕದಲ್ಲಿದೆ. 2ಕ್ಕೆ ನಿನ್ನ ಆತ್ಮ ಇಲ್ಲಿ ಕಣ್ಣು ಮುಚ್ಚಿದ ತಕ್ಷಣ ಓಪನ್ ಆಗದೆ, ಅಲ್ಲಿ ಟ್ವಿಂಕ್ಲಿಂಗ್ ಆಫ್ ಅನ್ ಐ ನಮ್ಮ ಆತ್ಮ ಸೇರಿಕೊಳ್ತದೆ ಅಂತ ಸತ್ಯವೇದ ಹೇಳ್ತದೆ. ಇದನ್ನು ನೀವು ಲಾಜರನ್ ಮತ್ತೆ ಐಶ್ವರ್ಯವಂತನ ಆ ಉದಾಹರಣೆಯಲ್ಲಿ ನೀವು ಗಮನಿಸ್ತೀರಿ. ಅದನ್ನು ಯಾವ ಟೈಮ್ ಇಲ್ಲ, ಯಾವುದು ಇಲ್ಲ, ಇಲ್ಲಿ ಬಿಟ್ಟ ತಕ್ಷಣ ಆತ್ಮ ಈಗಿರೋದ್ರಿಂದ ಇಹದಲ್ಲೂ ಪರದಲ್ಲೂ ಅಂತ ಏನು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಯೇಸು ಸ್ವಾಮಿಯನ್ನ ತಿರಸ್ಕರಿಸಿದಂಥ ವ್ಯಕ್ತಿ ಪವಿತ್ರ ಆತ್ಮನನ್ನು ದೂಷಣೆ ಮಾಡ್ದಂಗೆ. ಯಾಕಂದ್ರೆ ಪವಿತ್ರಾತ್ಮನ ಕೆಲಸನೇ ಯೇಸು ಸ್ವಾಮಿಯನ್ನು ನಿನ್ನ ಜೀವಿತಕ್ಕೆ ಕೊಡುವಂಥದ್ದೇ ಪವಿತ್ರಾತ್ಮನ ಕೆಲಸ. ಮಗನೇ, ನೀನು ಪಾಪಿ, ನೀನು ಯೇಸು ಕ್ರಿಸ್ತನ ರಕ್ಷಣೆಗಾಗಿ ಅಂಗೀಕರಿಸು. ಇದನ್ನು ನೀನು ಒಪ್ಪಿಕೊಳ್ಳದೆ ಹೋದ್ರೆ ನೀನು ರಕ್ಷಣೆ ಇಲ್ಲ, ನಿನಗೆ ರಕ್ಷಣೆ ಇಲ್ಲ ಅಂದ್ರೆ ನಾಶನಕ್ಕೆ ಹೋಗ್ತಿ. ಪವಿತ್ರಾತ್ಮ ದೂಷಣೆ ಇಂಥವ್ರಿಗೆ ಎಂದಿಗೂ ಇಹದಲ್ಲಿ ಪರದಲ್ಲಿ ಅವರಿಗೆ ನಿಜವಾದ ರಕ್ಷಣೆ ಇಲ್ಲ. ಅವರನ್ನು ಪವಿತ್ರಾತ್ಮನು ಭಯಂಕರವಾಗಿ ಶಿಕ್ಷೆಗೆ ಒಳಪಡಿಸ್ತಾನೆ, ಅಂದರೆ ನರಕಕ್ಕೆ ಹಾಕ್ತಾನೆ ಎಂಬ ಸತ್ಯವನ್ನು ವಾಕ್ಯದಲ್ಲಿ ಓದ್ತೀರಿ. ಇದು ಒಂದು. ಇದು ಅನ್ಬಿಲೀವರ್ಸ್ಗೆ ಬರೆದಿರುವಂಥದ್ದು, ಅವಿಶ್ವಾಸಿಗಳಿಗೆ, ನಮಗಲ್ಲ. ಆದರೆ ವಿಶ್ವಾಸಿಗಳ ಜೀವಿತದಲ್ಲೂ ಪವಿತ್ರಾತ್ಮನು ಭಯಂಕರವಾಗಿ ಶಿಕ್ಷಿಸುವಂಥ ಮತ್ತೊಂದು ಪಾಪ ಇದೆ. ಆ ಪಾಪ ಯಾವುದು? ಇದು ವಿಶ್ವಾಸಿಗಳಿಗೆ. ವಿಶ್ವಾಸಿಗಳ ಜೀವಿತದಲ್ಲಿ ಅಂಥ ಪಾಪ ಇರುವಾಗ ಪವಿತ್ರಾತ್ಮನು ನಿಮ್ಮನ್ನು ಬಿಟ್ಟೋಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಸುಮ್ಮನೆ ಇರ್ತಾನೆ ಅಂತ ತಿಳ್ಕೊಬೇಡ್ರಿ, ನಿಮ್ಮನ್ನು ಶಿಕ್ಷಿಸಿಬಿಡ್ತಾನೆ. ಅದ್ಯಾವುದು ಆ ಪಾಪ? ಓದ್ರಿ, 1 ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಯಾವನಾದರೂ ತನ್ನ ಸಹೋದರನು ಮರಣಕರವಲ್ಲದ ಪಾಪ ಮಾಡುವುದನ್ನು ಕಂಡರೆ ಅವನು ದೇವರನ್ನು ಬೇಡಿಕೊಳ್ಳಲಿ, ಆಗ ದೇವರು ಮರಣಕರವಲ್ಲದ ಪಾಪ ಮಾಡುವವರಿಗೆ ಜೀವವನ್ನು ದಯಪಾಲಿಸುವನು. ಮರಣಕರವಾದ ಪಾಪ ಉಂಟು, ಈ ಪಾಪದ ವಿಷಯವಾಗಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುವುದಿಲ್ಲ. 2 ತರ ಪಾಪ ಇದೆ. ಪಾಪಗಳಲ್ಲಿ 2 ತರ ಪಾಪಗಳಿವೆ. ಅಂದ್ರೆ ದಪ್ಪಗಿರ ಪಾಪ, ಸಣ್ಣಗಿರ ಪಾಪ ಅಲ್ಲ. ನೀವು ಪಾಪ ಅಂದ್ರೆ ಈ ಬೇರೆ ಪಾಪ ನೀವು ಯೋಚನೆ ಮಾಡ್ಬಿಟ್ರೆ ಕಷ್ಟ. ಪಾಪಗಳಲ್ಲಿ ಸತ್ಯವೇದ ಹೇಳುವ ಪ್ರಕಾರ ಮರಣಕರವಾದ ಪಾಪ, ಮರಣಕರವಲ್ಲದ ಪಾಪ ಇದೆ. ಈ ಮರಣಕರವಾದ ಪಾಪ ಅಂದ್ರೆ ಅರ್ಥ ಏನು? ಈ ಪಾಪ ಮಾಡಿದವನಿಗೆ ಮರಣ ಬರ್ತದೆ. ಪವಿತ್ರ ಆತ್ಮನ ಅಂತವನನ್ನು ಕೊಂದು ಬಿಡ್ತಾನೆ. ಓದ್ರಿ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16-17. 1 ಕೊರಿಂಥ 3:16-17. ನೀವು ದೇವರ ಆಲಯವಾಗಿದ್ದೀರೆಂದು ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಕೆಡಿಸುವನಂತಿದೆ, ಕೆಡಿಸಿದರೆ ಏನ್ ಕೆಡಿಸಿದ್ರೆ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ಅಂದ್ರೆ ಅರ್ಥ ಏನು? ನೀವು ದೇವರ ಆಲಯವಾಗಿದೆ, ನಮ್ಮನ್ನು ಕೆಡಿಸಿದರೆ ಪರಿಶುದ್ಧಾತ್ಮನು. ಇಲ್ಲ, ಟೋಟಲ್ ಕನ್ಫ್ಯೂಷನ್. ಅಲ್ಲ, ನೀವು ದೇವರ ಆಲಯವಾಗಿದ್ದೀರಿ. ಯಾರು? ನಾನಾ ನೀವ? ಅದೇ ನಾವು. ಸರಿ, ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಹೌದು. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ, ಯಾವನಾದರೂ ಅಂದ್ರೆ ನಾನು ನನ್ನನ್ನ ಕೆಡಿಸ್ಕೊಂಡ್ರೆ ಅಂದ್ರೆ ನಿನ್ನಲ್ಲಿ ಕೆಲವು ಪಾಪಗಳು ಬರುವಾಗ ಪವಿತ್ರ ಆತ್ಮನು ನಿನ್ನ ಆಲಯವನ್ನ ಕೆಡಿಸ್ಬಿಡ್ತಾನೆ. ಅಂದ್ರೆ ಅರ್ಥ ಏನು? ನಿನ್ನ ಆಲಯವನ್ನ ನಾಶ ಮಾಡಿಬಿಡ್ತಾನೆ. ಈ ಆಲಯ ಯಾವುದು? ನಿನ್ನ ದೇಹ. ಪವಿತ್ರಾತ್ಮ ಆಲಯ ಯಾವುದು? ನಿಮ್ಮ ದೇಹ. ನಿಮ್ಮ ದೇಹದಲ್ಲಿ ಪವಿತ್ರಾತ್ಮನು ನೀವು ನಂಬುವಾಗ ಪವಿತ್ರಾತ್ಮ ಬರ್ತಾನೆ, ನಿನ್ನ ಆಲಯ ಮಾಡ್ಕೊಂಡಿರ್ತಾನೆ. ನೀನು ಪವಿತ್ರಾತ್ಮ ಆಲಯವಾಗಿರೋ ನಿನ್ನ ದೇಹದಲ್ಲಿ ಕೆಲವು ಪಾಪ ಮಾಡುವಾಗ ಅದು ಮರಣಕರವಾದ ಪಾಪ ಇದೆ. ತೋರಿಸ್ತೇನೆ ನಾನು ನಿಮಗೆ. ಆ ಮರಣಕರವಾದ ಪಾಪ ನಿನ್ನಲ್ಲಿ ಕಂಡು ಬಂದಾಗ ಪವಿತ್ರಾತ್ಮ ದುಃಖ ಪಟ್ಕೊಂಡು ನಂದಿ ಹೋಗ್ಕೊಂಡು ಇರೋದಿಲ್ಲ, ನೀನನ್ನು ಕೊಂದು ಬಿಡ್ತಾನೆ, ನೀನು ಸಾಯಿಸಿಬಿಡ್ತಾನೆ. ಇದು ಸತ್ಯವೇದ ಹೇಳ್ತಾ ಇರುವಂಥ ಸತ್ಯ. ಯಾವುದಾ ಪಾಪ? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ.
1 ಕೊರಿಂಥ 5:5. ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಹಾ. ಅಂತವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ಗಮನಿಸ್ರಿ, ಏನ್ ಪಾಪ ಇತ್ತು? 1ನೇ ವಚನ, ನಿಮ್ಮಲ್ಲಿ ಜಾರತ್ವ ಉಂಟೆಂಬುದು ಜನರು ಸಾಧಾರಣವಾಗಿ ಹೇಳುತ್ತಾರೆ. ಹಾ, ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ. ಹಾ. ಅಂತಹ ಜಾರತ್ವವು ಅನ್ಯ ಜನರಲ್ಲಿಯೂ ಚೀ, ಇಲ್ಲ. ಚೀ, 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 ಚೀ. ಪೌಲನು ಬರಿತಾ ಇದ್ದಾನೆ. ಯಾರಿಗೆ ಬರಿತಾ ಇದ್ದಾನೆ ಗೊತ್ತಾ ನಿಮ್ಗೆ? ಕೊರಿಂಥ ಸಭೆಯ ಬಿಲಿವರ್ಸ್, ವಿಶ್ವಾಸಿಗಳಿಗೆ ಬರಿತಾನೆ. ನಾಚಿಕೆ ಆಗ್ಬೇಕು ನಿಮ್ಗೆ. ಅನ್ಯರಲ್ಲೂ ಇಂಥ ನೀಚ್ ಕೆಲಸ ಇಲ್ಲ. ಅನ್ಯರಲ್ಲೂ ಇಲ್ಲ ಇಂಥ ನೀಚರು. ನೀವು ನಿಮ್ಮ ದೇಹಗಳು ಪವಿತ್ರಾತ್ಮ ಆಲಯ. ಪವಿತ್ರಾತ್ಮ ಆಲಯ ಇದು ನಿನ್ನ ದೇಹ. ಈ ದೇಹವನ್ನ ನೀನು ಏನ್ ಮಾಡಬೇಕು? ಪವಿತ್ರಾತ್ಮ ನಿನ್ನಲ್ಲಿ ವಾಸ ಮಾಡುವಾಗ ನಿನ್ನಲ್ಲಿ ಕೆಲವು ಭಯಂಕರವಾದ ಮಹಾಪಾಪಗಳು ಉಂಟು. ಪವಿತ್ರಾತ್ಮನು ಕ್ಷಮಿಸಲಾರದಂತ ಪಾಪ ಉಂಟು. ಆ ಪಾಪ ಯಾವುದು ಅಂದ್ರೆ ಜಾರತ್ವ. ಪೌಲನು ಬರಿತಾ ಇದ್ದಾನೆ. ಅದೇ 5ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯದಲ್ಲಿ ಬರುವಾಗ ಎಲ್ಲ ಪಾಪಗಳು ದೇಹಕ್ಕೆ ಹೊರಗಡೆ ಆಗ್ತವೆ. ಯಾಕಿದು ಭಯಂಕರವಾದ ಪಾಪ? ಈ ಪಾಪ ದೇಹದ ಒಳಗಡೆ ಆಗುವಂತ ಪಾಪ. ನಿನ್ನಲ್ಲಿ ಪವಿತ್ರಾತ್ಮ ನೆಲೆಗೊಂಡಿದ್ದಾನೆ. ಯಾವಾಗ ಬಂದ ನಿನ್ನಲ್ಲಿ? ರಕ್ಷಣೆ ಹೊಂದಿದಾಗ ಪವಿತ್ರಾತ್ಮ ನಿನ್ನಲ್ಲಿದ್ದಾನೆ. ನೀನು ವ್ಯಭಿಚಾರ ಮಾಡುವಾಗ ನಿನ್ನ ಪವಿತ್ರಾತ್ಮನನ್ನು ವ್ಯಭಿಚಾರ ಕಾರ್ಯಕ್ಕೆ ನೀನು ಒಳಪಡಿಸ್ತೀಯೋ? ಬಿಡ್ತಾನೆ ನಿನ್ನನ್ನ. ನನ್ನ ದೇವಜನರೇ, ನಾವು ಬಹಳ ಎಚ್ಚರಿಕೆ ವಹಿಸಬೇಕಾದಂತ ಸಂಗತಿ ಏನಂದ್ರೆ, ಈ ದಿವಸಗಳಲ್ಲಿ ನಾವು ಇಷ್ಟ ಬಂದಾಗೆ ಜೀವನ ಮಾಡ್ತೇವೆ. ಒಂದು ವೇಳೆ ಈ ದಿವಸಗಳಲ್ಲಿ ಈ ಸೆಕ್ಷುಯಲ್ ಇಮ್ಮೋರಾಲಿಟಿ ಅದನ್ನ ಮಾರಲ್ ಮಾಡಿ ಬಿಟ್ಟಿದ್ದಾರೆ ಈ ಲೋಕದ ಜನರಿಗೆ. ಈಗ ಎಲ್ಲವೂ ಇಟ್ಸ್ ನಾಟ್ ಎ ಸಿನ್ ಅಟ್ ಆಲ್. ಇದು ಲೋಕದವರಿಗೆ. ಯಾಕಂದ್ರೆ ಅದು ಸೈತಾನ ಆಲಯಗಳು, ಅವರ ಶರೀರಗಳು. ನೀನು ದೇವರ ಮಗನಾಗಿ ಕರ್ತನನ್ನು ನಂಬುವಾಗ ಪವಿತ್ರಾತ್ಮ ನಿನ್ನಲ್ಲಿ ವಾಸ ಮಾಡ್ತಾನೆ ಅಂತ ನಿನಗೆ ಗೊತ್ತಿಲ್ವಾ? ನಿನಗೆ ಪವಿತ್ರಾತ್ಮ ನಿನ್ನಲ್ಲಿ ವಾಸ ಮಾಡುವಾಗ ಪವಿತ್ರಾತ್ಮನ ಗರ್ಭಗುಡಿ. ಪವಿತ್ರಾತ್ಮ ನೀನು ಪಾಪ ಮಾಡುವಾಗ ದುಃಖಗೊಳ್ತಾನೆ, ಆತನು ನಂದಿ ಹೋಗ್ತಾನೆ. ಬಟ್ ಕೆಲವು ಪಾಪ ಮಾಡುವಾಗ ಪವಿತ್ರಾತ್ಮ ನಂದಿನೂ ಹೋಗಲ್ಲ, ದುಃಖನೂ ಪಡಲ್ಲ, ನೀನನ್ನು ಕೊಂದು ಬಿಡ್ತಾನೆ. ಯುವರ್ ನಾಲಾಯಕ್. ಯಾಕಂದ್ರೆ ಆತನ ಬಿಟ್ಟು ಹೋಗಕ್ಕಾಗಲ್ಲ. ನಿನ್ನ ರಕ್ಷಣೆ ನಷ್ಟ ಆಗುವುದಿಲ್ಲ. ಏನ್ ಬರೀತಾ ಇದ್ದಾನೆ? ಹೋಗ್ಲಿ. 2ನೇದು, ಇದು ವ್ಯಭಿಚಾರ ಅಂತ ನೀವು ಕೇಳ್ಬೋದು. ನಾವ್ಯಾರು ವ್ಯಭಿಚಾರ ಮಾಡ್ತಿಲ್ಲ ಅಂತ ಹೆಮ್ಮೆ ಪಡ್ಬೇಡ್ರಿ. ಹೋದ್ರಿ ಯಾಕೋಬನ ಬರೆದ ಪತ್ರಿಕೆ 4ನೇ ವಚನ. ಯಾಕೋಬನ ಬರೆದ ಪತ್ರಿಕೆ 4ನೇ ವಚನ. ವ್ಯಭಿಚಾರಿಗಳು ನೀವು ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು. ಮತ್ತೆ ಇನ್ನೇನು? ಲೋಕಕ್ಕೆ ಎಷ್ಟು ಜನ ವ್ಯಭಿಚಾರಿಗಳಿದ್ದೀವಿ ಇಲ್ಲಿ ಹೇಳಿ? ಎಷ್ಟು ಜನ ವ್ಯಭಿಚಾರಿಗಳಿದ್ದೀವಿ? ಇನ್ಕ್ಲೂಡಿಂಗ್ ಮೀ. ನಾವೇನ್ ತಿಳ್ಕೊಳ್ತೀವಿ? ಈ ಲೋಕ ರೀತಿಯ ಸೆಕ್ಷುಯಲ್ ಇಮಾರಿಟಿ ನಾವು ಮಾಡಿಲ್ಲ. ಥ್ಯಾಂಕ್ ಗಾಡ್. ಇನ್ನೂ ಒಳಗಡೆ ಹೋಗ್ತೀನಿ ನಾನು. ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ 8 ಮತ್ತು 9ನೇ ವಚನ. ಮತ್ತಾಯ 5 27 ಮತ್ತು 28ನೇ ವಚನ. ವ್ಯಭಿಚಾರ ಮಾಡಬಾರದೆಂದು ಹೇಳಿದೆ ಎಂಬುದಾಗಿ ನೀವು ಕೇಳಿದಿರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯೇ ಕೂಡ ವ್ಯಭಿಚಾರ ಮಾಡಿದವನಾದನು. ನೋಡಲ್ಲ, ಹೊಲ್ಸುಗಳು ನೋಡಲ್ಲ. ಈ ದಿವಸ ಪಾಕೆಟ್ಗಳ ಒಳಗೆ ಇದೆ. ಮೊನ್ನೆ ಅದೋ ಬ್ಲೂನ ರೆಡ್ ಅದೇನೋ ಫಿಲಿಮ್ ಅಂತ ಹೋಗೋರು. ಈಗ ಯಾವ್ದು ಎಲ್ಲೂ ಹೋಗ್ಬೇಕಾಗಿಲ್ಲ. ಎಲ್ಲ ರೆಡ್ ಬ್ಲೂ ಎಲ್ಲ ಜೋಗಳಿಗೆ. ಅಲ್ಲ ನನ್ನ ದೇವ ಮಕ್ಕಳೇ, ಈಗ ನಾವು ಇಷ್ಟೆಲ್ಲ ಮಾತನಾಡ್ತೀವಲ್ವಾ? ಈ ಪರಿಶುದ್ಧಾತ್ಮನು ನೀವು ನಂಬಿದ್ರೆ ಪರಿಶುದ್ಧಾತ್ಮ ನಿಮ್ಮಲ್ಲಿದ್ದಾನೆ. ನಿಮ್ಮಲ್ಲಿ ಇದ್ರೆ ಇಂಥ ಪಾಪಗಳಲ್ಲಿ ನೀವು ತೋರಿಸ್ಕೊಂಡಿದ್ರು ನಿಮಗೆ ಏನು ಆಗ್ತಾ ಇಲ್ಲ ಅನ್ನೋದಾಗಿದ್ರೆ ಏನಾಗಿಲ್ಲ ನಿಮಗೆ? ಪರಿಶುದ್ಧಾತ್ಮನ ಬಂದೇ ಇಲ್ಲ ನಿಮ್ಮಲ್ಲಿ, ಏನು ಆಗ್ತಾ ಇಲ್ಲ. ಅದಕ್ಕೆ ಎಲ್ಲಿಗೆ ಹೋಗ್ತೀವಿ? ಎಲ್ಲಿಗೆ ತಲುಪ್ತೀರಿ?
ಎಲ್ಲಿ ಹೋಗ್ತಾ ಸೇರ್ತೇವೆ ನಾನು ನೀನು ಇವತ್ತು? ಅದರಿಂದ ಇವತ್ತು ಪವಿತ್ರಾತ್ಮ ನಿನ್ನಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ನೀನು ಇಷ್ಟ ಬಂದಾಗೆ ಜೀವನ ಮಾಡೋದಲ್ಲ. ಆತನು ಕೆಲವು ಪಾಪಗಳು, ಅನಿರೀಕ್ಷಿತವಾದ ಪಾಪಗಳು ಮಾಡುವಾಗ ದುಃಖಗೊಳ್ತಾನೆ, ಆತನು ಏನ್ ಮಾಡ್ತಾನೆ, ನಂದಿ ಹೋಗ್ತಾನೆ. ಬಟ್ ಆತನಿಗೆ ದೃಷ್ಟಿಯಲ್ಲಿ ಭಯಂಕರವಾದ ಪಾಪಗಳು ಒಂದು ಉಂಟು. ಆ ಪಾಪ ಮರಣಕರವಾದ ಪಾಪ. ಅದನ್ನು ಮಾಡುವಾಗ ನಿನ್ನನ್ನು ಕೊಂದು ಬಿಡ್ತಾನೆ. ಈ ಲೋಕದಲ್ಲಿ ಉಳಿಲಿಕ್ಕೆ ಬಿಡುವುದಿಲ್ಲ ನಿನ್ನನ್ನು. ಇದು ಪೌಲನು ಹೇಳ್ತಾ ಇರುವಂತ ದೇವರಾತ್ಮನಿಂದ ಕೂಡಿದವನಾಗಿ ದೇವರ ವಾಕ್ಯದಲ್ಲಿ ಕೊರಿಂಥ ಸಭೆಗೆ ಕೊಟ್ಟಿರುವಂತ ಎಚ್ಚರಿಕೆ. ನಿಮ್ಮಲ್ಲಿ ವ್ಯಭಿಚಾರ ಉಂಟು ಅಂತ ನಾನು ಕೇಳ್ತಾ ಇದ್ದೇನೆ, ಅನ್ಯರಲ್ಲಿಲ್ಲ ಇಂಥ ನೀಚ ಕೆಲಸ. ಅಂಥವನ ಆತ್ಮವನ್ನ, ಯಾಕಂದ್ರೆ ಅವನು ರಕ್ಷಣೆ ಹೊಂದಿದ್ದಾನೆ, ಪವಿತ್ರಾತ್ಮ ಹೊಂದಿದ್ದಾನೆ, ಅವನಿಗೆ ರಕ್ಷಣೆ ನಷ್ಟವಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಅವನ ದೇಹವನ್ನ ನಾಶ ಮಾಡಲಿಕ್ಕೆ, ಮರಣಕ್ಕೆ ಒಪ್ಪಿಸಿಕೊಡ್ರಿ ಅವನನ್ನ ಅಂತ ಬರೀತಾನೆ. ಇದು ಒಂದು. ಎರಡು, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 29ರಿಂದ 32 ವಚನ. ಈ ಮರಣಕರವಾದ ಪಾಪದಲ್ಲಿ ಎರಡನೇದು. ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ಸಾಯದೆ ಬಿಡ್ತಾರ. ಮತ್ತೆ ಏನ್ ಪಾಪ ಇದು? ಇದು ಮರಣಕರವಾದ ಪಾಪ ಅಂತ ಬರೀತಾ ಇದ್ದಾನೆ. ಏನ್ ಮರಣಕರವಾದ ಪಾಪ ಅಂತೆ? ಒಂದು ವ್ಯಭಿಚಾರ, ಎರಡು ಮರಣ ಉಂಟು ಮಾಡಂತ ಪಾಪ ಯಾವುದು ಗೊತ್ತಾ? ಕರ್ತನ ಮೇಜಿನಲ್ಲಿ ನೀನು ವಿವೇಚಿಸದೆ ಬಂದು ತಿಂದು ಕುಡಿಯುವಂಥದ್ದು. ವಿವೇಚಿಸೋದಂದ್ರೆ ಅರ್ಥ ಏನು? ಆಕ್ಚುಲ್ ಸರಿ, ನಿಮ್ಮ ನಿಜವಾದ ಆರಾಧನೆ ಏನು? ಯಾರೋ ಗುಣತ್ತಾರೆ, ಏನು ಹೇಳ್ತಾ ಇಲ್ಲ. ಹೋದ್ರಿ ಬ್ರಹ್ಮಪುರದವರಿಗೆ ಬರೆದ ಪತ್ರಿಕೆ. ಸಂದೀಪ್ ಏನೋ ಹೇಳ್ತಾ ಇದ್ದಾರೆ, ಕೇಳಿಸ್ತಾ ಇಲ್ಲ ನನಗೆ. ಸಂದೀಪ್ ಇಂಗ್ಲಿಷ್ ಹೇಳ್ತಾ ಇದ್ದಾರೆ ಅಂತ ಕಾಣಿಸ್ತಾ. ನನ್ಗೆ ಇವತ್ತೇ ಗೊತ್ತಾಗಿದ್ದು ನಿಮ್ಮಲ್ಲಿ ಇಷ್ಟೊಂದು ಜನ ಇಂಗ್ಲಿಷ್ನವ್ರು ಇದ್ದಾರೆ ಅಂತ. ಆದ್ದರಿಂದ ಸಹೋದರರೇ, ದೇವರ ಕನಿಗಳನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಗಮನಿಸ್ರ ನೀವು ಅರ್ಥ ಏನ್ ಗೊತ್ತಾ? ನೀವು ಆರಾಧನೆಗೆ ಬರಲಿಕ್ಕೆ ಮುಂಚೆ ಒಂದು ವಾರ ಕಳೆದಿರ್ತೀಯಲ್ಲ ನೀನು. ಈ ಒಂದು ವಾರದಲ್ಲಿ ನೀನು ಹೇಗೆ ಜೀವನ ಮಾಡಿ ಬಂದು ಕೈ ಹಾಕ್ಬೇಕು? ನೀನು ನಿನ್ನ ದೇಹಗಳನ್ನ ದೇವರಿಗೆ ಮೀಸಲು, ಮೆಚ್ಚಿಕೆ, ಸಜೀವಾಗಿರ್ಬೇಕು. ನೀನು ಸಾಯ್ತಾ ಇರಬೇಕು. ಏನಕ್ಕೆ ಸಾಯ್ತಾ ಇರಬೇಕು? ಲೋಕದ ಆಸೆ, ಕಣ್ಣಿನ ಆಸೆ, ಪ್ರಾಪಂಚಿಕತ್ವ, ಲೋಕದ ಪಾಪಗಳು ಸಾಯ್ಬೇಕು. ಜೀವಿಸಬೇಕು, ಕ್ರಿಸ್ತನಿಗೋಸ್ಕರ ಜೀವಿಸಬೇಕು. ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೆಚ್ಚುಗೆಯಾಗಿಯೂ ಮೀಸಲು. ಹೇಗೆ ನಾನು ಈ ಕೆಲಸ ಮಾಡ್ತೀನಿ? ಹೇಗೆ ಮಾಡ್ಲಿಕ್ಕೆ ಆಗ್ತದೆ? ನಾನು ದೇವರ ಮಗನಲ್ವಾ? ಪರಿಶುದ್ಧಾತ್ಮ ನನ್ನಲ್ಲಿ ಇದ್ದಾನಲ್ವಾ? ದೇವರ ಆಲಯ ಅಲ್ವಾ ನಾನು? ದೇವರ ಆಲಯ ಆದಂಥ ನಾನು ಈ ಪರರ ಸಂಘ ಮಾಡಿ ಇಂಥ ನೀಚ ಕೆಲಸಗಳನ್ನು ನಾನು ಹೇಗೆ ಮಾಡಬಲ್ಲೆ? ಮಾಡ್ಲಿಕ್ಕೆ ಸಾಧ್ಯ? ಇದನ್ನ ನೀನು ಗಮನಿಸಿ ವಾರ ಪೂರ್ತಿ ನೀನು ಈ ಮಟ್ಟದಲ್ಲಿ ನಿನ್ನ ದೇಹಗಳನ್ನು ದೇವರಿಗೆ ಮೆಚ್ಚುಗೆ ಮೀಸಲಾಗಿ ಇಟ್ಕೊಂಡು ಸಜೀವ ಯಜ್ಞವಾಗಿ ಅರ್ಪಿತನಾಗಿ ನೀನು ಬಂದು ನೀನು ಕೈ ಹಾಕುವಾಗ ನಿನಗೆ ಆಶೀರ್ವಾದ. ಇಲ್ಲೇ ಹೋದ್ರೆ ನೀನು ಕೈ ಹಾಕಲು ಕೊಲ್ತೀನಿ ನಿನ್ನನ್ನು ಅಂತಾನೆ, ಸಾಯಿಸ್ತೀನಿ ನಿನ್ನ. ಯಾಕಂದ್ರೆ ನೀನು ನನ್ನ ಶರೀರವನ್ನ, ನನ್ನ ಆಲಯವನ್ನು ತಗೊಂಡೋಗಿ ಇನ್ನೆಲ್ಲ ಕೂತಿರ್ತೀಯ. ವಾರವೆಲ್ಲ ಇಷ್ಟ ಬಂದಾಗಿ ಜೀವನ ಮಾಡಿಬಿಟ್ಟು ಬಂದು ಇಲ್ಲಿ ಕರ್ತನ ಮೇಜು ಅಂದ್ರೆ ಏನು ಅರ್ಥ ಮಾಡ್ಕೊಂಡಿದ್ದೀರಿ? ರೊಟ್ಟಿ ಪಾತ್ರೆ ತಗೋತೀವಲ್ಲ, ಏನು ಅರ್ಥ ಅದು? ಸ್ವಾಮಿ, ನಿನ್ನ ದೇಹದಲ್ಲಿ ನಮ್ಮ ದೇಹವು ಸೇರಿ ಹೋಗಿದೆ. ನಿನ್ನ ದೇಹದಲ್ಲಿ ನನ್ನ ದೇಹ ಸೇರಿ ಹೋಗಿದೆ. ಹೌ ಕ್ಯಾನ್ ಇಟ್ ಬಿ? ಸೈತಾನ್ ಇರುವಂತ, ಸೈತಾನ್ ನುಕ್ಕೊಂಡಿರುವಂತ ಈ ದೇಹ ತಗೊಂಡ್ಬಂದ್ಬಿಟ್ಟು ಸ್ವಾಮಿ ನಿನಗೆ ಒಂದು ಅಂತಂದ್ರೆ ಏನು? ಲೂಸಿಫರ್ನ ನಮಗೋಸ್ಕರ ಸತ್ತಿರೋನು, ಲೂಸಿಫರ್ನ ನಮಗೋಸ್ಕರ ಎದ್ದಿರೋನು ಬಿಡ್ತಾನೆ ದೇವರು ನಮ್ಮನ್ನ. ಪೌಲನು ಏನಂತ ಬರೀತಾ ಇದ್ದಾನೆ? ಯಾವ ಯೋಚನೆಯಿಂದ ಬರೀತಾ ಇದ್ದಾನೆ? ದೇವರ ಆತ್ಮನು ಏನು ಹೇಳ್ತಾ ಇದ್ದಾನೆ ನಮಗೆ? ಕೊಲ್ತೇನೆ ನಿಮ್ಮನ್ನ, ಕೊಲ್ತೇನೆ. ನಿಮ್ಮಲ್ಲಿ ಕಾಯಿಲೆಯವರು, ರೋಗಗ್ರಸ್ತರು, ಅಕಾಲಿಕ ಮರಣಕ್ಕೆ ನಾನು ಗುರಿ ಮಾಡ್ತೇನೆ. ಕಾರಣ ಏನಂದ್ರೆ ನೀವು ನನ್ನ ದೇಹ, ನಿನ್ನ ದೇಹ ನನ್ನ ಆಲಯ, ನಾನಿದ್ದೇನೆ ಎಂಬುದನ್ನು ನೀನು ಮರೆತು ಬಿಟ್ಟು ನೀನು ಈ ಥರ ವರ್ತನೆ ಮಾಡ್ತೀಯಲ್ಲ, ನಾನು ಬಿಡ್ಲಿಕ್ಕಾಗ್ತದ? ನಿನ್ನನ್ನು ನಾನು ಬಿಡ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ನೀನು ನಂಬುವಾಗ ನಿನ್ನಲ್ಲಿ ನಾನು ಬಂದಿದ್ದೇನೆ, ನೀನನ್ನು ಬಿಟ್ಟು ಹೋಗಂಗಿಲ್ಲ ನಾನು.
ಬಿಟ್ಟೋಗ್ಲಿಕ್ಕೆ ಆಸ್ಪದ ಇಲ್ಲೇ ಇರೋದ್ರಿಂದ, ನೀನು ಮಾಡ್ತಾ ಇರುವಂಥ ಇಂಥ ಭಯಂಕರವಾದ ಪಾಪಗಳಾಗಿರೋದ್ರಿಂದ ನೀನು ಇರುವುದೇ ಸರಿಯಲ್ಲ. ನೀನು ಇರುವುದೇ ಸರಿಯಲ್ಲ. ಇಲ್ಲಿ ನೀನು ಆಲಿ ಆಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ, ನಾನು ಇರ್ಲಿಕ್ಕೂ ಆಗುವುದಿಲ್ಲ ಅಂತ ಹೇಳಿ ನಿನ್ನನ್ನು ಕೊಂದು ಬಿಡ್ತಾನೆ, ದೈಹಿಕವಾದ ಮರಣವನ್ನು ಉಂಟು ಮಾಡ್ತಾನೆ. ಯಾಕಂದ್ರೆ ನಿನಗೆ ಆತ್ಮಿಕವಾದ ಮರಣವನ್ನು ಉಂಟು ಮಾಡಲಿಕ್ಕೆ ಆಗುವುದಿಲ್ಲ. ನಿನಗೆ ಇಹದಲ್ಲಿ ಮಾತ್ರ, ಪರದಲ್ಲಿ ನಿನಗೆ ಆಶೀರ್ವಾದ ಉಂಟು. ಪರದಲ್ಲಿ ನಿನ್ನ ಆಶೀರ್ವಾದವನ್ನು ಯಾರು ಕಿತ್ಕೊಳ್ಳಿಕ್ಕೆ ಬರುವುದಿಲ್ಲ. ಈ ಕಾರಣದಿಂದ ಇದು ಬಿಲೀವರ್ಸ್ಗೆ ಬರೆದಿದ್ದಾನೆ. ಈ ಪಾಪ ಮಾಡುವಂಥವ್ರು ಬಿಲೀವರ್ಸ್, ಇದು ಅನ್ಬಿಲೀವರ್ಸ್ಗೆ ಬರೆದಿರೋದಲ್ಲ ಇದು. ಅದರಿಂದ ನನ್ನ ಪ್ರಿಯ ದೇವ ಮಕ್ಕಳೇ, ಈ ಪವಿತ್ರ ಆತ್ಮನ ಬಗ್ಗೆ ನೀವು ತಿಳ್ಕೊಳ್ತಾ ಹೋದ ಮೇರೆಗೆ ನಮ್ಮ ಜೀವಿತಗಳನ್ನು ಸರಿಪಡಿಸ್ಕೊಳ್ಬೇಕು. ಅದರಿಂದ ಪವಿತ್ರ ಆತ್ಮನು ಆತನ ನಂಬುವಾಗ ನಮ್ಮಲ್ಲಿ ಮುದ್ರೆಯಾಗಿ ಕೊಡಲ್ಪಡ್ತಾನೆ. ಎಲ್ಲಿಯವರೆಗೂ ನಮ್ಮನ್ನು ಕಾಯ್ತಾನೆ, ಕ್ರಿಸ್ತನು ಬರುವವರೆಗೂ, ಆತನ ಬಿಡುಗಡೆ ದಿವಸದವರೆಗೂ ನಮ್ಮನ್ನು ಕಾಯ್ತಾನೆ. ಈ ಮಧ್ಯದಲ್ಲಿ ನಾವು ಮರಣಕರವಾದ ಪಾಪದಲ್ಲಿ ತೊಡಗಿಸ್ಕೊಂಡಿದ್ರೆ ನೀನನ್ನು ಅಕಾಲಿಕ ಮರಣಕ್ಕೆ ನಿನ್ನನ್ನು ತುತ್ತು ಮಾಡಿ ನಿನ್ನನ್ನು ತೆಗೆದು ಬಿಡ್ತಾನೆ ಈ ಲೋಕದಿಂದ. ಇಲ್ಲದೆ ಹೋದರೆ, ಮರಣಕರವಲ್ಲದ ಪಾಪ ನೀನು ಮಾಡ್ತಾ ಇದ್ರೆ ಪವಿತ್ರಾತ್ಮನು ದುಃಖಗೊಳ್ತಾನೆ ಅಥವಾ ಆತನು ನಂದಿ ಹೋಗ್ತಾನೆ. ಪವಿತ್ರ ಆತ್ಮನ ದುಃಖಗೊಳ್ಳುವುದು, ನಂದಿ ಹೋಗುವುದಕ್ಕೆ ಕಾರಣಗಳೇನು? ಒಂದು 2-3 ಕಾರಣ ಇದೆ, ತಿಳಿಸ್ಬಿಡ್ತೀವಿ. ನಾನು ನಿಲ್ಲಿಸ್ಬಿಡ್ತೇನೆ. 4-5 ಕಾರಣ ಇದೆ. ಅಷ್ಟನ್ನೆಲ್ಲ ತಿಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಕಾಣಿಸ್ತದೆ. ಎಷ್ಟಾಗುತ್ತೋ ಅಷ್ಟು ತಿಳಿಸ್ಬಿಟ್ಟು ನಾನು ನಿಲ್ಲಿಸ್ತೇನೆ. ದಯಮಾಡಿ ನನ್ನ ಜೊತೆಯಲ್ಲಿ ಯೆಶಾಯನ ಬರೆದ ಪ್ರವಾದನೆ 11ನೇ ವಚನ, ಯೆಶಾಯ 11:2. ಬೇಗ ಓದ್ರಿ. ಯೆಶಾಯ 11:2. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ. ನೋಡ್ರಿ, ಪವಿತ್ರ ಆತ್ಮನಿಗೆ ಇರುವಂತ ಹೆಸರು ವಿವೇಕದಾಯಕ ಆತ್ಮ. ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು, ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. ನೋಡ್ರಿ, ಪವಿತ್ರ ಆತ್ಮನು ನಿಮ್ಮಲ್ಲಿ ಇದ್ರೆ, ಪವಿತ್ರ ಆತ್ಮನಿಗೆ ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿರುವಂತ ಹೆಸರು ಸ್ಪಿರಿಟ್ ಆಫ್ ವಿಸ್ಡಮ್. ಈಗ ಪವಿತ್ರ ಆತ್ಮ ನೀವು ಹೊಂದಿದ್ದೀರಿ ಅಂತ ಹೇಳುವಾಗ ನಿಮ್ಮ ಜ್ಞಾನ ಹೆಂಗಿರ್ಬೇಕು? ವಿವೇಕದಿಂದ ಕೂಡಿರಬೇಕು. ಏನ್ ವಿವೇಕ? ಜ್ಞಾನ ವಿವೇಕದಾಯಕ. ಮಾಡ್ತೀನಿರು ನಿನಗೆ ಬಹಳ ಬುದ್ಧಿವಂತಿಕೆಯಿಂದ ಹಾಳು ಮಾಡೋ ಕೆಲಸನ. ವಿವೇಕದಾಯಕ ಆತ್ಮ, ಪವಿತ್ರ ಆತ್ಮನನ್ನು ನೀವು ಹೊಂದಿದ್ದೀರಿ ಅಂತ ಹೇಳುವಾಗ ಯು ಆರ್ ನಾಟ್ ಇಗ್ನೋರೆಂಟ್ ಟು ಸ್ಕ್ರಿಪ್ಚರ್. ದೇವರ ಆತ್ಮನ ವಾಕ್ಯದ ಬಗ್ಗೆ ನಿಮಗೆ ಜ್ಞಾನ ಇರಲೇಬೇಕಲ್ಲ. ನೀವು ದೇವರ ಆತ್ಮನ ಜ್ಞಾನ ಇಲ್ಲದವರಾಗಿ, ಅವನು ಬರೀತಾನಲ್ವಾ ಕೊರಿಂಥದ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ, ನೀವು ಹಾಲು ಕುಡಿಯೋದಕ್ಕೆ ತಕ್ಕವರೇ, ನೀವು ಇನ್ನೂ ಕೂಡ ಎಂತ ಬೋಧನೆ ಕೇಳ್ತಾ ಇದ್ದೀರಿ? ಅದೇ ರಕ್ಷಣೆ, ಅದೇ ಹಸ್ತಾರ್ಪಣೆ, ಅದೇ ಬಿಡುಗಡೆ, ಇದನ್ನೇ ಕೇಳ್ಕೊಂಡಿದ್ದೀರಿ. ಗಟ್ಟಿಯಾದ ಆಹಾರ ತಿಂದು, ಬಿರಿಯಾನಿ ತಿಂದು ಜೀರ್ಣ ಮಾಡ್ಕೊಳ್ಬೇಕಾದವರು ಬರೀ ಹಾಲು ಕುಡ್ಕೊಂಡು ಕೂತಿದ್ದೀರಿ, ನೀವು ಅಪ್ರಯೋಜಕರು ಅಂತ ಬರೀತಾನೆ. ನೀವು ಪರಿಶುದ್ಧಾತ್ಮನು ನಿಮ್ಮಲ್ಲಿದ್ದರೆ, ಪರಿಶುದ್ಧಾತ್ಮನು ಜ್ಞಾನದ ಆತ್ಮ. ಪರಿಶುದ್ಧಾತ್ಮ ನಿಮ್ಮಲ್ಲಿದ್ದರೆ ನೀವು ಏನಾಗಿರ್ಬೇಕು? ದೇವರ ಆತ್ಮನ ವಾಕ್ಯದ ಜ್ಞಾನದಲ್ಲಿ ಬೆಳೆದಿರ್ಬೇಕಲ್ಲ. ನೀವು ಯಾವಾಗ ದೇವರ ಆತ್ಮನು ರಕ್ಷಣೆ ಹೊಂದಿ, ದೇವರ ಆತ್ಮನು ಹೊಂದಿ ನೀವು ದೇವರ ವಾಕ್ಯದಲ್ಲಿ ಅಜ್ಞಾನದಲ್ಲಿ ಇರ್ತೀರಿ, ಆಗ ಪವಿತ್ರ ಆತ್ಮ ಏನ್ ಮಾಡ್ತಾನೆ? ದುಃಖಗೊಳ್ತಾನೆ. ಹೌದು, ಈ ನನ್ನ ಮಗನಿಗೆ ಎಷ್ಟು ಜ್ಞಾನ ಕೊಟ್ಟರು ಇದ್ರ ಕಡೆ ಗಮನನೇ ಹರಿಸಲ್ಲ ಇವನು. ಬರೀ ಪ್ರಪಂಚದೆಲ್ಲ ಮಾತಾಡ್ತಾ ಇರ್ತಾನೆ. ಚಂದ್ರಲೋಕದ್ದು ಹೇಳ್ತಾನೆ, ಇವನು ಹೋಗಿ ನೋಡ್ಕೊಂಡ್ ಬಂದಿದ್ನ ಚಂದ್ರಲೋಕಕ್ಕೆ, ಏನು ಹೋಗಿಲ್ಲ, ಸುಮ್ಮನೆ ಬಿಡ್ತಾನೆ. ಬಟ್ ದೇವರ ವಾಕ್ಯ ಅಂತ ಕೇಳು, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಅಂಕಲ್. ಅದೆಲ್ಲ ರ್ಯಾಪ್ಚರ್ ಬಗ್ಗೆ ಮಾತಾಡ್ತಿದ್ದೆ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಅಂಕಲ್ ಅಂತ. ನೀನ್ ಜೀವಮಾನದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗಲ್ಲ, ಸಾಯಿ ಹೋಗ್ಬೋದು. ನಮ್ಮ ಎದುರಿಗೆ ಬೆಳೆದ ಹುಡುಗಿ ಅದು ನನಗೆ ಹೇಳ್ತಾಳೆ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಅಂತೆ. ಒಯ್ಯಲ್ಪಡ್ತೀರಿ ಸ್ವಾಮಿ ಬರುವಾಗ ಅಂತ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ನೀ ಅಂಡರ್ಸ್ಟ್ಯಾಂಡೇ ಮಾಡ್ಕೊಂಬೇಡ, ಸಾಯಿ ಹೋಗ್ಬೋದು. ನಿನ್ನಲ್ಲಿ ನನ್ನಲ್ಲಿ ದೇವರು ಕೊಟ್ಟಿರೋ ಆತ್ಮ ಅಜ್ಞಾನದ ಆತ್ಮ ಅಲ್ಲ, ಜ್ಞಾನದ ಆತ್ಮ. ಪವಿತ್ರ ಆತ್ಮ ನಿನ್ನಲ್ಲಿದ್ರೆ ನಿನ್ನ ಜ್ಞಾನ ಅಭಿವೃದ್ಧಿ ಆಗ್ಬೇಕಲ್ವಾ? ವಾಕ್ಯದಲ್ಲಿ ಚಟ ಉತ್ತರ ಕೊಡಬೇಕಲ್ವಾ ಕೇಳೋರಿಗೆ? ಹೆಂಗ ಈ ಸಭೆಯಲ್ಲಿ ಪ್ರಾರಂಭವಾಗಿದೆ, ಮಿತೇಶಿಂದ ಸ್ಟಾರ್ಟ್ ಆಗಿದೆ.
ನೆಕ್ಸ್ಟ್ ವೀಕ್ಗೆ ನೀವು ವಾಲಂಟ್ರಿಯಾಗಿ ನೀವೇ ಹೆಸರು ಕೊಡ್ಬೇಕಿಲ್ಲರೂ ಅವರೇ ಹೆಸರು ಕೊಡ್ತಾರೆ. ಏನು ನಮ್ಮ ಅನಿಲ್, ಸುನೀಲ್, ಸಂದೀಪು, ರಜತ್, ನವೀನು ಎಲ್ಲರೂ ನಮ್ಮಲ್ಲಿ ಕೊಡಲ್ಪಟ್ಟಿರೋದು ಹೇಡಿ ಆತ್ಮ ಅಲ್ಲ, ಅಜ್ಞಾನದ ಆತ್ಮ ಅಲ್ಲ. ಪರಿಶುದ್ಧಾತ್ಮ ನಿಮ್ಮಲ್ಲಿದ್ರೆ ಜ್ಞಾನದ ಆತ್ಮ ಇರಬೇಕಲ್ವ, ನಮ್ಮಲ್ಲಿ ನಿಲ್ಬೇಕಲ್ವ ದೇವರ ವಾಕ್ಯಕ್ಕೆ ನಾವು. ನೀವು ಯಾವಾಗ ಇಷ್ಟೆಲ್ಲ ಜ್ಞಾನ ಹೊಂದ್ಬಿಟ್ಟು ಏನು ಸ್ವರೂಪ್ ಇಂಜಿನಿಯರಿಂಗ್ ಪಾಸ್ ಮಾಡಿಲ್ವಾ ನೀವು? ಇಂಜಿನಿಯರಿಂಗ್ ಪಾಸ್ ಮಾಡಿದವರಿಗೆ ದೇವರ ವಾಕ್ಯದ ಈ ವಾಕ್ಯವನ್ನು ತಿಳ್ಕೊಳ್ಳೋ ಶಕ್ತಿ ಇಲ್ವಾ? ನಮಗೆ ಇದೆ. ಜ್ಞಾನದ ಆತ್ಮನೇ ನಿನ್ನಲ್ಲಿ ಇಟ್ಟುಬಿಟ್ಟಿದ್ದಾನೆ, ನಮ್ಮಲ್ಲಿ ಇಟ್ಟಿದ್ದಾನೆ. ನಾವು ಈ ವಾಕ್ಯ ಜ್ಞಾನದ ಆತ್ಮವನ್ನು ಹೊಂದಿ ನಾವು ಅಜ್ಞಾನದಲ್ಲಿ ಜೀವಿಸುವಾಗ ಪವಿತ್ರಾತ್ಮನ ದುಃಖಗೊಳ್ತಾನೆ. ಇದು ಒಂದು. ಎರಡನೇದು, ರೋಮಪುರದವರಿಗೆ ಬರೆದ ಪಟ್ಟಿಗೆ 8ನೇದು 2ನೇ ವಚನ, ಸಮಯ ಇಲ್ಲ. ರೋಮ 8:2. ಯಾಕಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಜೀವದುಂಟು ಮಾಡುವ ಪರಿಶುದ್ಧಾತ್ಮನು, ಸ್ಪಿರಿಟ್ ಆಫ್ ಲೈಫ್, ಪವಿತ್ರಾತ್ಮನು ನಿನ್ನಲ್ಲಿದ್ದಾಗ ಹೆಂಗಿರುತ್ತದೆ ಜೀವಿತ ಗೊತ್ತಾ? ಯೇಸು ಸ್ವಾಮಿ ಹೇಳ್ತಾನೆ ಯೋಹಾನ್ ಬರೆಸುವಾರ್ತೆ 7:37, ನಾನು ಕೊಡುವ ನೀರನ್ನ ಕುಡಿಯುವವನ ಹೊಟ್ಟೆ ಒಳಗಿಂದ ಉಕ್ಕುವ ಹೊರತೆಗಳು ಹೊಳೆಯಾಗಿ ಹರಿತದೆ. ಎಲ್ಲ ಹರಿತಾ ಇದೆ ಇಲ್ಲಿ. ಕೊರೆದ್ರು ಎಷ್ಟು ಕೊರೆದ್ರು ನೀರು ಸಿಕ್ಕದಿಲ್ಲ, ಬರೀ ಪೌಡರ್ ಬರ್ತದೆ. ಎಲ್ಲಿ? ನಮ್ಮಲ್ಲೇ. ಸಂಡೇ ಮಧ್ಯಾಹ್ನ, ಅಯ್ಯೋ ಈ 3:15 ಇವ್ರು ಬೇರೆ ಮುತ್ತಿ ಜಯಕುಮಾರ್ ಬೇರೆ ಬಂದು ಕೂತ್ಕೊಂಡ್ಬಿಟ್ಟಿರ್ತಾರೆ. ಮೊದಲೇ ಅದೇ ಸುರೇಶು, ಅದೇ ಮಧು, ಅದೇ ಮೋಹನು, ಅದೇ ಮಧುಸೂದನು, ಅದೇ ಕೊಟ್ಟು, ಅದೇ ಇದು ಕೂತ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ. ಎಲ್ಲೂ ಬರಲ್ಲ ನಿದ್ರೆ, ಎಲ್ಲೂ ಬರಲ್ಲ ನಿದ್ರೆ. ಇಲ್ಲಿ ಮಾತ್ರ ಚೆನ್ನಾಗಿ ಸೌಂಡ್ ಸ್ಲೀಪ್. ಇವರು ಬೇರೆ ಮನೇಲಿ ನಿದ್ದೆ ಬರಲ್ಲ, ಇಲ್ಲಿ ಬಂದ್ಬಿಟ್ಟು ನಿದ್ದೆ ಹೊಡೆದ್ಬಿಟ್ಟು ಹೋಗ್ಬಿಡೋದು. ಏನ್ ನನ್ನ ಕರ್ತನು ಸತ್ತ ದೇವರ ಸತ್ತ ಜಾಗಕ್ಕೆ ಬಂದಿದ್ದೀರಾ ನೀವು ನಿದ್ದೆ ಮಾಡಕ್ಕೆ? ಅಂದ್ರೆ ಅರ್ಥ ಏನು? ನಿಮ್ಮಲ್ಲಿ ಪವಿತ್ರ ಆತ್ಮನೇ ಬಂದಿಲ್ಲ. ಪವಿತ್ರ ಆತ್ಮ ಅಂತ ಹೇಳುವಾಗ ಜೀವ ಆತನು. ಜೀವ ಅಂದ್ರೆ ಅರ್ಥ ಏನು? ಉತ್ಸಾಹದ ಚಿಲುಮೆ ಆತನು. ಹೋದ್ರಿ ಯೋಹಾನ್ ಬರೆಸುವಾರ್ತೆ 3:5 ಮತ್ತು 6ನೇ ವಚನ. ಯೋಹಾನ್ ಬರೆಸುವಾರ್ತೆ 3:5 ಮತ್ತು 6ನೇ ವಚನ. ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ರಿಂದ ಆಶ್ಚರ್ಯ ಪಡಬೇಡ. ಹೊಸದಾಗಿ ಹುಟ್ಟಿದ ಮೇಲೆ ಈ 2 ಕೊರಿಂಥ 5:17 ಏನ್ ಬರೀತಾನೆ? ಯಾವನಾದ್ರು ಕ್ರಿಸ್ತನಾಗಿದ್ದರೆ ನೂತನ ಸೃಷ್ಟಿ. ಅದು ಈಗ ಪೂರ್ವ ಸ್ಥಿತಿ ಎಲ್ಲ ಹೋಯಿತು, ಎಲ್ಲವೂ ನೂತನವಾಯಿತು. ಎಲ್ಲಿ ಬಂದಿದೆ ಉತ್ಸಾಹ? ಪವಿತ್ರಾತ್ಮನೆ ಅನ್ನುವ ಸ್ಪಿರಿಟ್ ಆಫ್ ಲೈಫ್. ಒಂದು ಸ್ಪಿರಿಟ್ ಆಫ್ ವಿಸ್ಡಮ್. ನೀನು ವಿಸ್ಡಮ್ನ ಆ ಸ್ಪಿರಿಟ್ ಅನ್ನು ಹೊಂದಿ ಅಜ್ಞಾನಿಯಾಗಿ ಜೀವಿಸ್ತಾ ಇದ್ದಾಗ ದುಃಖಗೊಳ್ತಾನೆ. 2, ಈಸ್ ಎ ಸ್ಪಿರಿಟ್ ಆಫ್ ಲೈಫ್, ಜೀವದ ಬುಗ್ಗೆ. ಅವತ್ತನ್ನು ನೀನು ಹೊಂದಿಬಿಟ್ಟು ನಿರ್ಜೀವನಾಗಿ ನಿದ್ದೆ ಮಾಡ್ಕೊಂಡು ಕೂತಿದ್ರೆ ಪವಿತ್ರಾತ್ಮ ಸಂತೋಷ ಪಡ್ತಾನೆ. ನನ್ನ ಮಗಳು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಳೆ ನನ್ನ ಮಗಳು ಅಂತ ಸಂತೋಷ ಪಡ್ತಾನ. ಈ ನಿದ್ದೆ ಮಾಡಕ್ ಜಾಗ ಇಲ್ಲ, ಇಲ್ಲಿ ಬಂದು ಕೂತವ್ರೆ ಅಂತ ಹೇಳ್ರಿ. ನನಗೆ ಬಹಳ ನೋವಾಗ್ತದೆ. ಯಾಕೆ ಗೊತ್ತೇ? ನನಗೆ ನೋವು ನನಗೇನಲ್ಲ, ನನ್ನ ಕರ್ತನು ಯಾವ ಮಟ್ಟಕ್ಕೆ ನಿನ್ನನ್ನು ಗಮನಿಸ್ಬೋದು ಹೇಳ್ರಿ. ಎಷ್ಟು ಆತನ ಸನ್ನಿಧಾನವನ್ನ ಬೇಜಾರಿಯಿಂದ ಬೇಕಾಬಿಟ್ಟಿಗೆ ತಗೊಳ್ತೀವಿ. ಯಾರಾತ? ಆತನ ಯಾರು? ಸ್ವಲ್ಪ ಆದ್ರೂ ನಮಗೆ ಭಯ ಇದೆಯಾ? ನಮಗೆ ಇಟ್ಸ್ ಎ ಲೈಫ್, ಸ್ಪಿರಿಟ್ ಆಫ್ ಲೈಫ್ ಉಕ್ಕಬೇಕಲ್ವ ನನ್ನಲ್ಲಿ. 3ನೇದು, ನೀನು ಆ ಬೇಜಾಬ್ರಿತನ, ನಿರ್ಲಜ್ಜತನ, ಒಂಥರ ಸೋಮಾರಿತನ, ಆ ಜೀವಿತದಲ್ಲಿ ನೀನು ಜೀವಿಸುವಾಗ ದುಃಖಗೊಳ್ತಾನೆ. ಅಯ್ಯಯ್ಯಯ್ಯಯ್ಯಯ್ಯ, ಏನಪ್ಪ ಈ ಜನ ಇದ್ರು, ಎಷ್ಟೇ ಮಾಡಿದ್ರು ಉತ್ಸಾಹ ಇಲ್ಲ. ಉತ್ಸಾಹ ನನ್ನ ನೆನ್ಸೋ ಪ್ರಕಾರ ನಿಮ್ಮಲ್ಲಿ ಉತ್ಸಾಹದ ಚೂರಾಗ್ಬಿಟ್ರೆ ಕ್ಯೂ ನಿಂತಿರ್ತೀರಿ ಆರಾಧನೆಗೆ. ಅವ್ರು ಹೇಳೋಷ್ಟು ಇನ್ನೊಬ್ಬ, ಇನ್ನೊಬ್ಬ
ಓವರ್ಟೇಕ್ ಆಗುತ್ತೆ, ಇಬ್ಬಿಬ್ರು ಒಟ್ಟೊಟ್ಟಿಗೆ ಶುರು ಮಾಡ್ಬಿಡ್ತಾರೆ ಕೆಲವು ಸಭೆಗಳನ್ನ ನೋಡುವಾಗ. ದಟ್ ಇಸ್ ದ ವೇ. ಲೈಫ್, ಸ್ಪಿರಿಟ್ ಆಫ್ ಲೈಫ್ ನಿಮ್ಮಲ್ಲಿ ಇದ್ದಾನೆ, ತಿಳ್ಕೊಳ್ರಿ. ಒತ್ತಡ ಕೊಡುವಾಗ ಜೀವ ನಿಮ್ಮಲ್ಲಿ ಎತ್ತಬೇಕಲ್ವಾ, ನಿಮ್ಮಲ್ಲಿ ಆ ಉತ್ಸಾಹ ಉಕ್ಕಬೇಕಲ್ವಾ. ಉಕ್ಕದೇ ಇರೋ ಕಾರಣ ಏನು? ಆತನ ಬಂದೇ ಇಲ್ಲ ನಿಮ್ಮಲ್ಲಿ, ಬಂದೇ ಇಲ್ಲ ನಿಮ್ಮಲ್ಲಿ. ಕುಗ್ಗಿಸುವ ಆತ್ಮ ಯಾರು? ಅವನೇ ಸೈತಾನ. ಕೂತ್ಕ, ಏನೋ ಮಾಡ್ಕೊಳ್ತಾರೆ, ಕೂತ್ಕು ಸುಮ್ಮನೆ. ನಿದ್ದೆ ಬರೋಕೆ ಎದ್ದೋಗು. ಸ್ವಾಮಿ ಬಂದಾಗಲೂ ನಿದ್ದೆ ಮಾಡಲೇಬೇಕಾಯ್ತದೆ. ಸ್ವಾಮಿ ಬಂದಾಗ ನಿಮಗೆ ಗೊತ್ತೇ ಆಗದೆ ನಿದ್ದೆಲಿ ಇರ್ತೀರಿ, ಕರ್ಕೊಂಡು ಹೊರಟೋಗಿರ್ತಾನೆ. ಯಾಕಂದ್ರೆ ನೀನು ಲೆಕ್ಕಕ್ಕೆ ಲೆಕ್ಕದಲ್ಲೇ ಇಲ್ವಲ್ಲ, ನೀನು ಸ್ವಾಮಿ ಲೆಕ್ಕದಲ್ಲಿ ಇಲ್ವಲ್ಲ ನೀನು. ಯಾಕಂದ್ರೆ ಈ ಜೀವನ ಮಾಡ್ಬಿಟ್ಟು ಹೊರಟೋಗಿದ್ದಿ. ಬರುವಾಗ ನೀನು ಎಚ್ಚರವಾಗಿರ್ಬೇಕಾದ್ರೆ ಆ ಆತ್ಮನ, ಜೀವದ ಆತ್ಮನ ನಿನ್ನಲ್ಲಿ ಇರ್ಬೇಕಲ್ವಾ. ಇದ್ರೆ ನೀನು ಹೇಗೆ ಜೀವದಿಂದ ವರ್ತಿಸ್ತಿದ್ದಿ? 2. 3ನೇದಾಗಿ ಯೋಹಾನ್ ಬರೆಸುವ ವಾರ್ತೆ 14:17 ವಚನ. ಯೋಹಾನ್ 14:17. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಸತ್ಯದ ಆತ್ಮನೇ. ಆತನ ಸತ್ಯದ ಆತ್ಮನೇ ನಿನ್ನಲ್ಲಿ ಸತ್ಯ ಇರಲೇಬೇಕು. ಈ ಎಫೆಸದವರಿಗೆ ಬರೆದ ಪತ್ರಿಕೆ 4:25 ವಚನ. ಎಫೆಸ 4:25. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಆಯ್ದು ಬರೋದು ಬರೀ ಸುಳ್ಳೆ. ಇಲ್ಲಿ ಆರಾಧನೆಯಲ್ಲಿ ಹೇಳೋದು ಬರೀ ಸುಳ್ಳೆ. ಸ್ವಾಮಿ ನೀನು ಪ್ರೀತಿಸ್ತಿದ್ದೀನಿ, ಆಕ್ಚುಲಿ ಇವನು ಪ್ರೀತಿಸೋದೇ ಇಲ್ಲ, ಬರೀ ಸುಳ್ಳೆ, ಹಿಪೋಕ್ರಸಿ. ಯಾಕಂದ್ರೆ ಪರಿಶುದ್ಧ ಆತ್ಮನು ಸತ್ಯದ ಆತ್ಮ. ಆತ ನಿನ್ನಲ್ಲಿ ಸತ್ಯವನ್ನು ಬಯಸ್ತಾನೆ. ಆತ ನೀನು ನಾಟಕ ಮಾಡ್ತಾ ಇದ್ರೆ ಹಿಪೋಕ್ರೈಟ್ಸ್. ಸ್ವಾಮಿ ಪರಿಸರಿಗೆ ಹೇಳ್ತಾನೆ, ಕಪಟಿಗಳು ನೀವು, ಕಾಪಟಿಗಳು ನೀವು, ಕಪಟಿಗಳು. ಕಪಟಿ ಅಂದ್ರೆ ಏನು ಅರ್ಥ? ಚೆನ್ನಾಗಿ ಹೇಳಿದ್ರು ನಮ್ಮ ಬಿಷಪ್ ಅವರು. ನಾವು ಅವ್ರನ್ನ ತಮಾಷೆಗೆ ಬಿಷಪ್ ಅನ್ನೋರು, ನಮ್ಮ ಜಾನ್ವೆಸ್ಲಿ ಅವ್ರನ್ನ. ವೇಷ ತುಡುವುದು. ವಿ ಆರ್ ಹಿಪೋಕ್ರೈಟ್ಸ್. ಹೊರಗಡೆ ಒಂದು, ಒಳಗಡೆ ಇರೋದೇ ಬೇರೆ. ಸ್ವಾಮಿ ಪರಿಸರಿಗೆ ಹೇಳಿದ, ಸುಣ್ಣ ಹಚ್ಚಿದ ಸಮಾಧಿಗಳು ನೀವು. ಒಳಗಡೆ ಕೊಳತ್ ನಾರ್ತಾ ಇದೆ, ಮೇಲೆ ಚೆನ್ನಾಗಿ ಪೇಂಟ್ ಹೊಡ್ಬಿಟ್ಟು ಗಾರ್ಡನ್ ಮಾಡಿ ಇಟ್ಬಿಟ್ಟಿದೆ. ನೋಡುವಾಗ ಏನು ಚೆನ್ನಾಗಿದೆ ಅಂತ ಅಗದ್ ನೋಡ್ರೆ ಒಳಗೆ ಗೊತ್ತಾಗೋದು. ಮೂಗು ಮುಚ್ಕೊಳಕ್ ಮೂಗು ಸಾಧ್ಯನೇ ಇಲ್ಲ ತಡೆಯೋಕ್ಕೆ, ಅಂತ ಕೊಳಕು ನಿಮ್ಮೊಳಗಿದೆ ಅಂತ ಸ್ವಾಮಿ ಹೇಳ್ತಾನೆ. ಅಂದರೆ ಪವಿತ್ರಾತ್ಮನು ಸತ್ಯದ ಆತ್ಮನು. ನೀನು ಸತ್ಯದ ಆತ್ಮನ ನೀನು ಹೊಂದಿರುವಾಗ ನೀನು ಕಪಟಿಯಾಗಿ ಜೀವಿಸಿದ್ರೆ ಪವಿತ್ರಾತ್ಮನ ದುಃಖ ಬರುತ್ತೆ. ಒಳಗಡೆ ನಿನ್ನ ಜೀವಿತವೇ ಬೇರೆ, ಹೊರಗಡೆ ನೀನು ಇಲ್ಲಿ ಬಂದಾಗ. ನಾನು ಅನೇಕರು ಹುಡುಗಿನ ನೋಡಿ ಮ್ಯಾಚ್ ಮಾಡ್ಕೊಳ್ತಾ ಇರ್ತಾರೆ. ಅವ್ರು ಕೇಳ್ತಾರೆ ನನ್ನ, ಅಣ್ಣ ನೀ ಆ ಸಭೆಗೆ ಹೋಯ್ತೀಯಲ್ಲ, ಆ ಹುಡುಗಿ ಹೆಂಗೆ ಅಣ್ಣ ಅಂತ. ಅಯ್ಯಯ್ಯಯ್ಯೋ, ಆ ಹುಡುಗ ಹೆಂಗೆ, ಹುಡುಗಿ ಹೆಂಗೆ? ಅಯ್ಯಯ್ಯಯ್ಯೋ, ನಾನೇನು ದಾಯ ಮಾಡಿ ಕೇಳಬೇಡಿ. ನಾನು ಹೋಗೋದು ಸಭೆಗೆ ಹೋಗುವಾಗ ಹಿಂಗೆ ಕಾಣಿಸ್ತಾ ಇರ್ತಾರೆ ನಮಗೆಲ್ಲ. ಗೀಟೋ ಸ್ವಾಮಿ ಅವನು ಅನ್ನೋದೇನು, ಅಲ್ಲಿಯೋ ಅನ್ನೋದೇನು, ಅಯ್ಯೋ ಸ್ತೋತ್ರ ಸ್ವಾಮಿ ಅನ್ನೋದೇನು, ಆರಾಧನೆ ಏನು. ಸ್ವಾಮಿ ಹಂಗೆ ಕಾಣ್ತಾನೆ. ಇವನು ನಿಜ ನೋಡ್ಬೇಕಾದ್ರೆ ಹೊರಗಡೆ ನೋಡ್ಬೇಕು. ಅದಕ್ಕೆ ನಮಗೆ ಅವರೆಲ್ಲರೂ ಸ್ವಾಮಿನಿ ಅಂತ ಕಾಣಿಸ್ತಾ ಇರ್ತಾರೆ. ನೀವು ಏನ್ ಬೇಕಾದ್ರೂ ಹೊರಗಡೆ ನೋಡ್ಕೊಳ್ರಪ್ಪ. ಯಾಕಂದ್ರೆ ನಾಟಕದಾರಿಗಳು ನಾವು. ಸತ್ಯದ ಆತ್ಮನು, ಪವಿತ್ರಾತ್ಮನು ಹಾಗಲ್ಲ. ಸತ್ಯದ ಆತ್ಮ ಸತ್ಯವನ್ನ ನೋಡ್ತಾನೆ. ನೀನು ಕಪಟದಲ್ಲಿ ಜೀವನ ಮಾಡುವಾಗ ದುಃಖಗೊಳ್ತಾನೆ. ಇದು 3. ಇಲ್ಲಿಗೆ ನಿಲ್ಲಿಸ್ತೇನೆ. ಇನ್ನೊಂದು 2-3 ಇದೆ, ಮುಂದೆ ಹೇಳಿ ನಾವು ಪವಿತ್ರಾತ್ಮ ಇದರಲ್ಲಿ ಮುಂದಕ್ಕೆ ಹೋಗೋಣ. ಈ ಪವಿತ್ರಾತ್ಮನ ಮುದ್ರೆಯಿಂದ ಏನೇನು ಲಾಭ ಆಗ್ತದೆ ಎಂಬುದನ್ನು ಮುಂದೆ ನಾವು ಕಲಿಲಿಕ್ಕೆ ಹೋಗೋಣ. ದೇವರು ತಾನೆ ಈ ವಾಕ್ಯನ ಆಶೀರ್ವದಿಸಲಿ. ಕರ್ತನೇ ನಮಗೆ ಸ್ತೋತ್ರವಾಗಲಿ. ಆಮೇಲೆ